ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025ರಂದು ಆಚರಿಸಲಾಗುವುದು. ದಿನಾಂಕ 1-2-2025ರಂದು ಬೆಳಗ್ಗೆ 8 ಗಂಟೆಗೆ ರಾಯಚೂರು ನಗರದ ಶ್ರೀ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಲಿದೆ. ನಮಸ್ಕಾರ, ಮೇಘ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಏಮ್ಸ್ ಹೋರಾಟಕ್ಕೆ 1,000 ದಿನ, ಬೃಹತ್ ಪ್ರತಿಭಟನಾ ರ್ಯಾಲಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕೃತಿ ದಹನ. ಏಮ್ಸ್ ಹೋರಾಟ, ರಾಜ್ಯದ 28 ಜನರ ಸಂಸದರ ಏಮ್ಸ್ ಮಂಜೂರಾತಿ ಬೆಂಬಲಿಸಲಿ ಸಂಸದ ಕುಮಾರ್ ನಾಯಕ್. ಏಮ್ಸ್ ಮಂಜೂರಾತಿಗೆ ಯಾವುದೇ ತ್ಯಾಗಕ್ಕೂ ಸಿದ್ಧ, ಕೇಂದ್ರ ಬಳಿ ಬಿಜೆಪಿ ನಿಯೋಗ ತೆರಳಲು ನಿರ್ಧಾರ ಡಾಕ್ಟರ್ ಶಿವರಾಜ್ ಪಾಟೀಲ್. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳನ್ನು ವೈರಿಯಿಂದ ನೋಡುತ್ತಿರುವ ಕೇಂದ್ರ ಸರ್ಕಾರ, ಖರ್ಗೆ ನೇತೃತ್ವದಲ್ಲಿ ಏಮ್ಸ್ ಮಂಜೂರಾತಿಗೆ ಪ್ರಧಾನಿ ಭೇಟಿಯಾಗಲಿ ಲಕ್ಷ್ಮಣ್ ದಸ್ತಿ. ಫೆಬ್ರವರಿ 8 ಮತ್ತು 9ರಂದು ಅರವಿಂದೋ ಸೊಸೈಟಿ ರಾಜ್ಯ ಮಟ್ಟದ ಸಮ್ಮೇಳನ, 2 ಕೃತಿ ಲೋಕಾರ್ಪಣೆ ಡಾಕ್ಟರ್ ಬಿಆರ್ ಭೀಡ್. ಬಿಜೆಪಿ ಜಿಲ್ಲಾ ಕೋರ್ ಕಮಿಟಿ ಸಭೆ, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ 3 ಜನರ ಶಿಫಾರಸು ಡಾಕ್ಟರ್ ಶಿವರಾಜ್ ಪಾಟೀಲ್. ಬಾಣಂತಿಯರ ಸಾವಿಗೆ ಕಳಪೆ ಗುಣಮಟ್ಟದ ಔಷಧಿ ಕಾರಣ, ಸರ್ಕಾರ ತಮಿಳುನಾಡು ಮಾದರಿ ಅನುಸರಿಸುವ ಆರೋಗ್ಯ ಹಕ್ಕು ನೀಡಲಿ ಡಾಕ್ಟರ್ ಗೋಪಾಲ್ ದಾಬಾಡೆ. ಈಗ ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗಾಗಿ ನಡೆಯುತ್ತಿರುವ ಹೋರಾಟ 1,000 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಏಮ್ಸ್ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ನಗರದ ಕರ್ನಾಟಕ ಸಂಘದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆ ನೇತಾಜಿ ವೃತ್ತ, ಶೆಟ್ಟಿಬಾವಿ ವೃತ್ತ, ಸರಾಫ್ ಬಜಾರ್, ತೀನ್ ಕಂದಿಲ್ ವೃತ್ತ, ಭಗತ್ ಸಿಂಗ್ ವೃತ್ತ, ಏಕ್ ಮಿನಾರ್, ಮಹಿಳಾ ಸಮಾಜ್, ಜೈಲ್ ರಸ್ತೆ, ತಹಸೀಲ್ದಾರ್ ಕಚೇರಿ, ಕೇಂದ್ರ ಬಸ್ ನಿಲ್ದಾಣ ಹಾಗೂ ಅಂಬೇಡ್ಕರ್ ವೃತ್ತದ ಮೂಲಕ ಏಮ್ಸ್ ಹೋರಾಟದ ವೇದಿಕೆಗೆ ತಲುಪಿತು. ಅಂಬೇಡ್ಕರ್ ವೃತ್ತದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ, ವಿ ಸೋಮಣ್ಣ, ಶೋಭಾ ಕರಂದಾಜಲೆ ಹಾಗೂ ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಅವರ ಭಾವಚಿತ್ರ ದಹಿಸಿ ಆಕ್ರೋಶ ಹೊರಹಾಕಲಾಯಿತು. ಶ್ರೀ ಸಿದ್ದರಾಮಯ್ಯನವರು ಈಗಾಗಲೇ ಒಂದಲ್ಲ ಎರಡಲ್ಲ ಆತಂಕ ನಮ್ಮ ರಾಯಚೂರಿಗೆ ದಯವಿಟ್ಟು ಏಮ್ಸ್ ಅನ್ನು ಕೊಡಿ ಅಂತೇಳಿ 29ನೇ ತಾರೀಕಿಗೆ ನೇರವಾಗಿ ದೆಹಲಿಯಲ್ಲಿ ಪ್ರಧಾನಮಂತ್ರಿ ರಾಯಚೂರಿಗೆ ಏಮ್ಸ್ ಕೊಡದೆ ಅನ್ಯಾಯ ಮಾಡ್ತಾ ಇದೆ. ಮೊನ್ನೆ ದಿವಸ ನಮ್ಮ ಶ್ರೀ ಕುಮಾರ್ ನಾಯಕ್ ಅವರು
ಮೊನ್ನೆ ದಿವಸ ಸುಮಾರು ಒಂದು 7-8 ಜನ ನಮ್ಮ ಸಂಸದರೆಲ್ಲರೂ ಹೋಗಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ನಮ್ಮ ಜೊತೆ ಏಮ್ಸ್ಗಾಗಿ ದೆಹಲಿ ಮಟ್ಟದಲ್ಲಿ ಇವತ್ತು ಬೆಂಗಳೂರು ರಾಜ್ಯ ಮಟ್ಟದಲ್ಲಿ ಎಲ್ಲರಿಗೂ ಕೂಡ ವಿಶ್ರಾಂತವಾಗಿ ಶ್ರಮಿಸ್ತಾ ಪರೋಕ್ಷವಾಗಿ ಎಲ್ಲದಕ್ಕೂ ಕೂಡ ಇವತ್ತು ನಮಗೆ ಏಮ್ಸ್ಗಾಗಿ ನಿಜವಾಗ್ಲೂ ಬೇಕು ಬೇಕೇ ಬೇಕು. ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಗೆ ಏಮ್ಸ್ಗಾಗಿ ನಡೆಯುತ್ತಿರುವ ರಾಯಚೂರಿಗೆ ಏಮ್ಸ್ ಹಿಡಿದು ಅನ್ಯಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಏಮ್ಸ್ ಹಿಡಿದು ಅನ್ಯಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಅತಿಥಿಗಳಾಗಿ ಬಂದಂತ ಈ ರಾಯಚೂರು ಮತ್ತು ಯಾದಗಿರಿ ಸಂಸದರ ಜಿ ಕುಮಾರ್ ನಾಯ್ಕ ಅವರು ಮಾತಾಡ್ತಾರೆ. ಇವತ್ತು ವೇದಿಕೆಯಲ್ಲಿ ಕಾವಲು ಗೊತ್ತಾ ನಾನು ತಲೆಯಲ್ಲಿ ಸಪ್ರೇಟ್ ಇರ್ಬೇಕಪ್ಪ ನಾಚಿಕೆ ಸಾರ್ವಜನಿಕ ಪೊಲೀಸರು ಎಲ್ಲ ನನ್ನ ರಾಯಚೂರಿಗೆ ಅಲಂಕರಿಸಿರುವಂತಹ ರಾಯಚೂರಿನ ರೂಪಾಕ್ಷಿ ಅವರೇ, ಗೀತಾ ಪಾಟೀಲ್ ಅವರೇ, ಗುರಪ್ಪ ಅವರೇ, ಖಾನ್ ಅವರೇ ಮತ್ತೆ ಎಲ್ಲರೂ ಇಲ್ಲಿ ನೆರೆದಿರುವಂತ ಎಲ್ಲ ಅದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಬೆಂಬಲ ಇರಬೇಕು. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತದೆ. ಈಗಾಗಲೇ 8 ಸಲ ಶಿಫಾರಸು ಮಾಡಿದೆ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಲಕ್ಷ್ಮಣ ದಾಸರು ಕೊಡ್ರಿ ಹಲೋ ಸರ್ ಇಲ್ಲಿ ನೋಡಿ ಸರ್ 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 रिजवान कुर्सी पर ठहर के लो पूरी दुनिया ना ಈ ಸಂದರ್ಭದಲ್ಲಿ ಚಾಮರಸ ಮಾಲಿ ಪಾಟೀಲ್, ಲಕ್ಷ್ಮಣ್ ದಸ್ತಿ, ಬಸವರಾಜ್ ಕಳಸ, ಅಶೋಕ್ ಕುಮಾರ್ ಜೈನ್, ಆರ್.ಕೆ. ಹುಡುಗಿ, ಲಕ್ಷ್ಮಣ್ ಗಸ್ತಿ, ಚಂದ್ರಶೇಖರ್, ವಿನಯ್ ಮಾಳಗೆ, ಡಾಕ್ಟರ್ ಬಸವರಾಜ್ ಕುಮನೂರು, ವೈಜನಾಥ್ ಪಾಟೀಲ್ ತುಮಕೂರು, ಚಂದ್ರಶೇಖರ್ ಪಾಟೀಲ್, ರೋಹನ್ ಕುಮಾರ್, ಡಾಕ್ಟರ್ ರಜಾಕ್ ಉಸ್ತಾದ್, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜು, ಕೆ ಶಾಂತಪ್ಪ, ನರಸಿಂಹಲು ಮಾಡಗಿರಿ, ಡಾಕ್ಟರ್ ರಾಮಪ್ಪ, ರಾಕೇಶ್ ರಾಜಲಬಂಡ, ಪೂಜಾರಿ, ಬಾಬುರಾವ್ ಶೇಗುಣಸಿ, ಎನ್ ಮಹಾವೀರ್, ವಿಶ್ವನಾಥ್ ಪಟ್ಟಿ ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳ ಮುಖಂಡರು, ಕನ್ನಡ ಪರ ದಲಿತ ಪರ ಸಂಘಟನೆಗಳ ಮುಖಂಡರುಗಳು, ಕನ್ನಡ ಪರ ದಲಿತ ಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ರಾಜ್ಯದ 28 ಸಂಸದರು ರಾಜ್ಯದ ಆರೋಗ್ಯ, ಉದ್ಯೋಗ ಮತ್ತು ಶಿಕ್ಷಣದ ಅಭಿವೃದ್ಧಿಗಾಗಿ ಒಗ್ಗಟ್ಟಾಗಿ ರಾಯಚೂರಿಗೆ ಏಮ್ಸ್ ನೀಡಲು ಒಕ್ಕೊರಲಿನ ಒತ್ತಾಯ ಮಾಡಿದಲ್ಲಿ ಪ್ರಧಾನಮಂತ್ರಿಗಳಿಗೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಲಿದ್ದಾರೆ. ಎಲ್ಲಾ ಸಂಸದರು ಪಕ್ಷಾತೀತವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಸಮೀಪ ಏಮ್ಸ್ ಹೋರಾಟ ಸಮಿತಿ ನಡೆಯುತ್ತಿರುವ ಹೋರಾಟ 1,000 ದಿನ ಪೂರೈಸಿದ ಹಿನ್ನೆಲೆಯಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದರು. ಜವಾಹರ್ಲಾಲ್ ನೆಹರು ಅವರು ಏಮ್ಸ್ ಸಂಸ್ಥೆಯನ್ನು ಹುಟ್ಟುಹಾಕಿದರು. ನಂತರದ ಅಧಿಕಾರಕ್ಕೆ ಬಂದ ಎಲ್ಲ ಸರ್ಕಾರಗಳು ಪ್ರತಿಯೊಂದು ರಾಜ್ಯದಲ್ಲಿ ಏಮ್ಸ್ ಸ್ಥಾಪನೆ, ಕರ್ನಾಟಕದ ಸುತ್ತಲೂ ಇರುವ ಎಲ್ಲ ರಾಜ್ಯಗಳಲ್ಲಿ ಏಮ್ಸ್ ಸ್ಥಾಪನೆಯಾಗಿವೆ. ಇತ್ತೀಚೆಗೆ ಹೊಸ ರಾಜ್ಯವಾಗಿರುವ ತೆಲಂಗಾಣಕ್ಕೆ ಏಮ್ಸ್ ಸ್ಥಾಪನೆ ಮಾಡಿದೆ. ಆದರೆ ಕರ್ನಾಟಕಕ್ಕೆ ಮಾತ್ರ ಏಮ್ಸ್ ನೀಡಲು ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ. ದೇಶಕ್ಕೆ ಅತಿ ಹೆಚ್ಚಿನದಾಗಿ ಚಿನ್ನ ಉತ್ಪಾದನೆ ಮಾಡುವ ಏಕೈಕ ಜಿಲ್ಲೆ ರಾಯಚೂರು. ರಾಜ್ಯಕ್ಕೆ ಆರ್ಥಿಕ ಸಂಪನ್ಮೂಲಗಳ ಜೊತೆಗೆ ವಿದ್ಯುತ್ ಒದಗಿಸಿಕೊಡುತ್ತಿದ್ದೇವೆ. ಆದರೆ ಅಭಿವೃದ್ಧಿ, ಆರೋಗ್ಯಕ್ಕೆ ಜಿಲ್ಲೆಯನ್ನು ಪರಿಗಣಿಸುತ್ತಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಕರ್ನಾಟಕ ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಕಾಳಜಿ ಇಲ್ಲ, ತಾತ್ಸಾರ ಮನೋಭಾವವಿದೆ. ದೇಶದಲ್ಲಿ ಆರ್ಥಿಕ, ಬೌದ್ಧಿಕ, ಐಟಿ ಇಂಡಸ್ಟ್ರಿಗಳಿಗೆ ದೇಶಕ್ಕೆ ದೊಡ್ಡ ಶಕ್ತಿ ಕರ್ನಾಟಕ. ನಾವು ವೈಯಕ್ತಿಕವಾಗಿ ಏನೂ ಕೇಳುತ್ತಿಲ್ಲ. ರಾಜ್ಯ ಮತ್ತು ಜಿಲ್ಲೆಯ ಜನರ ಆರೋಗ್ಯ ಕಾಪಾಡಿಕೊಳ್ಳಲು ಶಕ್ತಿ ಕೇಳುತ್ತಿದ್ದೇವೆ, ಅದು ಏಮ್ಸ್. ಆದರೆ ರಾಜ್ಯದ ಬಗ್ಗೆ ಕೇಂದ್ರಕ್ಕೆ ನಿಷ್ಕಾಳಜಿ ಇದೆ ಎಂದರು. ರಾಯಚೂರು, ಯಾದಗಿರಿ ಜಿಲ್ಲೆಯನ್ನು ಮಹತ್ವಾಕಾಂಕ್ಷಿ ಜಿಲ್ಲೆ ಎಂದು ಘೋಷಣೆ ಮಾಡಿದರೆ ಸಾಲದು, ಅದನ್ನು ಕಾರ್ಯರೂಪಕ್ಕೆ ತರಬೇಕು. ರಾಜ್ಯದಲ್ಲಿ 28 ಸಂಸದರಿದ್ದು 19 ಜನರ ಬಿಜೆಪಿ ಸಂಸದರ ಪೈಕಿ 5 ಜನ ಕೇಂದ್ರ ಮಂತ್ರಿಗಳು ಇದ್ದಾರೆ. ಆದರೆ ಆ ಮಂತ್ರಿಗಳು ರಾಜ್ಯ ಮಂತ್ರಿಗಳಾಗಿ ರಾಜ್ಯಕ್ಕೆ ಅನುದಾನ ಪ್ಯಾಕೇಜ್ ತಂದು ಕೆಲಸ ಮಾಡಬೇಕು, ಆದರೆ ಮಾಡುತ್ತಿಲ್ಲವೆಂದು ಕಳವಳ ವ್ಯಕ್ತಪಡಿಸಿದರು. ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಹಿಂದೆ ಬಿಜೆಪಿ ಸಂಸದರು ಆಯ್ಕೆಯಾಗಿದ್ದರು.
ಆದರೆ ಈ ಭಾಗವನ್ನು ನಿರ್ಲಕ್ಷ್ಯ ವಹಿಸಿದ್ದರಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ತಿರಸ್ಕರಿಸಿ ಕಾಂಗ್ರೆಸ್ಗೆ ಬೆಂಬಲಿಸಿದ್ದಾರೆ. ರಾಜಕೀಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ಕಲ್ಯಾಣ ಕರ್ನಾಟಕ ರಾಯಚೂರಿಗೆ ಏಮ್ಸ್ ಸ್ಥಾಪನೆ ಮಾಡದೆ ರಾಜಕೀಯ ಮಾಡುತ್ತಿದೆ ಎಂದರು. ನೀವು ರಾಯಚೂರಿಗೆ ಏಮ್ಸ್ ನೀಡುತ್ತಿಲ್ಲ, ಕರ್ನಾಟಕಕ್ಕೆ ನೀಡುತ್ತಿದ್ದೀರಿ, ಅದನ್ನು ಮನದಲ್ಲಿಟ್ಟುಕೊಳ್ಳಬೇಕು. ರಾಜ್ಯದ ಕೇಂದ್ರ ಮಂತ್ರಿಗಳು, ಸಂಸದರು ಕೂಡ ರಾಜ್ಯಕ್ಕೆ ಏಮ್ಸ್ ನೀಡಲು ಒಗ್ಗಟ್ಟು ಪ್ರದರ್ಶನ ಮಾಡಬೇಕಿದೆ. ಆರೋಗ್ಯ ಸುಧಾರಣೆಗೆ ಏಮ್ಸ್ ಕೇಳುತ್ತಿದ್ದೇವೆ, ಮಹತ್ವಾಕಾಂಕ್ಷೆ ಎಂದು ಹೆಸರಿಟ್ಟಿದ್ದು ಏನು ಮಹತ್ವ ನೀಡಿದ್ದೀರಿ ಎಂದು ಪ್ರಶ್ನಿಸಿದರು. ಹಿಂದಿನ ಬಿಜೆಪಿ ಸರ್ಕಾರ ಕಲ್ಯಾಣ ಕರ್ನಾಟಕ ಎಂದು ನಾಮಕರಣ ಮಾಡಿದೆ. ಹೆಸರಿಟ್ಟರೆ ಸಾಲದು, ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು. ಕೇಂದ್ರದ ಸಚಿವರು, ಸಂಸದರು ಒಗ್ಗಟ್ಟಾಗಿ ಏಮ್ಸ್ ಕೇಳಬೇಕಿದೆ ಎಂದರು. ಎನ್ನುವ ಪ್ರಶ್ನೆ ಇಲ್ಲಿ ಜೀವಂತವಾಗಿ ಸ್ಟೇಜ್ ಮೇಲೆ ಇದೆ ಅಂತ ಹೇಳಿ ಬಯಸ್ತಾರೆ. ಅದು ಒಬ್ಬರಿಂದ ಕೇಳ್ತಾ ಇರುವಂತದ್ದು ರಾಯಚೂರಿಗೆ ಏಮ್ಸ್ ಬೇಕು ಅಂತೇಳಿ. ಆದ್ರೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಏಮ್ಸ್ ಅಂತ ಕೊಡುವಂತದ್ದು ಒಂದು ಜಿಲ್ಲೆಗೆ ಅಂತ ಕೊಡ್ತಾ ಇಲ್ಲ, ಒಂದು ಪ್ರದೇಶಕ್ಕೆ ಮತ್ತು ಒಂದು ರಾಜ್ಯಕ್ಕೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಒಂದು ವಿಷಯ ತಿಳಿದಿರಬೇಕು, ನಮ್ಮ ದೇಶದಲ್ಲಿ ಇರುವಂತ ಎಲ್ಲಾ ದೊಡ್ಡ ರಾಜ್ಯಗಳಲ್ಲಿ ಏಮ್ಸ್ ಇದೆ. ಎಲ್ಲಾ ದೊಡ್ಡ ರಾಜ್ಯಗಳಲ್ಲಿ ಏಮ್ಸ್ ಇದೆ. ಪಕ್ಕದ ತೆಲಂಗಾಣ ಆಗಬಹುದು, ಹೊಸದಾಗಿ ಸೃಷ್ಟಿಯಾದಂತ ತೆಲಂಗಾಣ ಆಗಬಹುದು, ಆಂಧ್ರ ಆಗಬಹುದು, ತಮಿಳುನಾಡು ಆಗಬಹುದು, ಮಹಾರಾಷ್ಟ್ರ ಆಗಬಹುದು, ಮಧ್ಯಪ್ರದೇಶ ಆಗಬಹುದು, ಗುಜರಾತ್ ಆಗಬಹುದು, ಪಶ್ಚಿಮ ಬಂಗಾಳ ಆಗಬಹುದು, ಎಲ್ಲ ಕಡೆಗೂ ಏಮ್ಸ್ ಕೊಟ್ಟಿದ್ದಾರೆ. ಆದ್ರೆ ಒಂದೇ ಒಂದು ದೊಡ್ಡ ರಾಜ್ಯ ಇದೆ, ಅದಕ್ಕೆ ಏಮ್ಸ್ ಸಿಗದೇ ಇರುವಂತದ್ದು ರಾಜ್ಯ ಅಂತ ಹೇಳಿದ್ರೆ ಅದೇ ನಮ್ಮ ಕರ್ನಾಟಕ ರಾಜ್ಯ. ಮೊಟ್ಟ ಮೊದಲನೇದಾಗಿ ನಾವು ಯೋಚನೆ ಮಾಡಬೇಕಾಗಿರುವಂತದ್ದು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದ ಬಗ್ಗೆ ಈ ರೀತಿಯ ಯಾಕೆ ಅವರಿಗೆ ಕಾಳಜಿ ಇಲ್ಲದೆ ಇರುವಂತದ್ದು, ಯಾಕೆ ಒಂದು ರೀತಿಯ ತಾತ್ಸಾರ ಮನೋಭಾವ ಅಂತೇಳಿ ನನಗಂತೂ ಖಂಡಿತವಾಗಿ ಅರ್ಥವಾಗ್ತದೆ. ಯಾವುದೇ ಒಂದು ರಾಜ್ಯವನ್ನ, ಈ ಭಾರತದಲ್ಲಿರುವಂತಹ ಯಾವುದೇ ರಾಜ್ಯವನ್ನ ಈ ರೀತಿ ನೋಡಬಾರ್ದು. ಅದರಲ್ಲೂ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಸಂಪನ್ಮೂಲವನ್ನ ಸಂಗ್ರಹಿಸಿಕೊಡುವಂತಹ ದೊಡ್ಡ ಶಕ್ತಿ ಅಂತ ಹೇಳಿ ನಾವು ಹೇಳಬಹುದು. ಕರ್ನಾಟಕ ಅನ್ನೋದು ಕೇವಲ ಒಂದು ರಾಜ್ಯ ಅಲ್ಲ, ಒಂದು ಆರ್ಥಿಕ ಶಕ್ತಿ, ಒಂದು ಬೌದ್ಧಿಕ ಶಕ್ತಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, IT ಇಂಡಸ್ಟ್ರಿಗಳಿದ್ದಾವೆ, ಬಯೋಟೆಕ್ನಾಲಜಿ ಇದೆ. ಇವೆಲ್ಲ ಸೇರಿದ್ರೆ ಕರ್ನಾಟಕ ಒಂದು ದೊಡ್ಡ ಶಕ್ತಿ, ಒಂದು ರಾಷ್ಟ್ರದಲ್ಲೇ ಒಂದು ದೊಡ್ಡ ಶಕ್ತಿ. ಅಂತಹ ಶಕ್ತಿಯನ್ನು ನೀವು ಕಡೆಗಣಿಸಿ ನಾವು ಏನು ಬೇಡಿಕೆ ಇಟ್ಕೊಂಡಿದ್ದೀವಿ? ನಾವೇನಾದ್ರೂ ನಿಮ್ಗೆ ಒಂದು ಪ್ಯಾಲೇಸ್ ಕಟ್ಕೊಡಿ ಅಂತ ಕೇಳಿದ್ದೀವ, ತಾಜ್ ಮಹಲ್ ಕಟ್ಕೊಡಿ ಅಂತ ಕೇಳಿದ್ದೀವ, ಏನ್ ಕೇಳ್ತಾ ಇದ್ದೀವಿ? ಇಲ್ಲಿ ಜನಕ್ಕೆ, ಈ ಪ್ರದೇಶದ ಜನಕ್ಕೆ ಒಂದು ಆಸ್ಪತ್ರೆ ಕಟ್ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ. ಒಂದು ಆಸ್ಪತ್ರೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಸ್ಪತ್ರೆಗಳಲ್ಲಿ ಒಂದು ಉನ್ನತ ಮಟ್ಟದ ಆಸ್ಪತ್ರೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇರುವಂತದ್ದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂತ ಹೇಳಿ. ಬಸವರಾಜ್ ದೇಶಮುಖ ಕಲಬುರಗಿ ಮಾತನಾಡಿ, ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಮಾಡಲು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳು ಒಂದಾಗಿ ರಾಯಚೂರಿಗೆ ಏಮ್ಸ್ ಸ್ಥಾಪನೆ ಮಾಡಲು ಒಂದಾಗಿ ಹೋರಾಟ ಮಾಡುತ್ತಿದ್ದೇವೆ. ರಾಜ್ಯದಲ್ಲಿ ಏಮ್ಸ್ ಸ್ಥಾಪನೆಗೆ ಮಾಡುವುದಾದರೆ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ ಮಾಡಬೇಕು. ಎಲ್ಲ ಜಿಲ್ಲೆಗಳಿಗೆ ಹೋರಾಟವನ್ನು ಮತ್ತಷ್ಟು ಹೆಚ್ಚಳ ಮಾಡಲಾಗುತ್ತದೆ ಎಂದರು. ಇದನ್ನು ನಾವು ಕೂಡ ಈಗ ನಮ್ಮ ಶಾಸಕ ಮಿತ್ರರು ಹೇಳಿದಂಗ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದಂಗ ಕೋರ್ ಕಮಿಟಿಯಲ್ಲಿ ನಾವು ಬಹಳ ಸೀರಿಯಸ್ ಆಗಿ ಸಬ್ಜೆಕ್ಟ್ ಅನ್ನು ತಗೊಂಡಿದ್ದೀವಿ. ದೆಹಲಿಗೆ ನಿಯೋಗ ಪಕ್ಷದಿಂದ ಹೋಗೋದ್ರ ಜೊತೆಯಲ್ಲಿ ಎಲ್ಲಾ ಪಕ್ಷಾತೀತವಾಗಿ ಯಾರು ಬಂದರೂ ಕೂಡ ಅದರೆಲ್ಲರೂ ಭಾಗವಹಿಸಿ ದೆಹಲಿಗೆ ಹೋಗಿ ಕೇಳಬೇಕಾದ ನಮ್ಮ ಹಕ್ಕನ್ನ ನಾವು ಕೇಳಕ್ಕೆ ನಾವೆಲ್ಲರೂ ಸಿದ್ಧರಾಗಿದ್ದೀವಿ. ಹೋಗೋಣ, ಇವರ ನಮ್ಮ ಸಮಸ್ಯೆನ ಇದೆ. ಇವತ್ತ ದೆಹಲಿ ಮಟ್ಟದಲ್ಲಿ ಹೋಗಿ ಸಂಬಂಧಪಟ್ಟಂತ ಅಲ್ಲಿ ನಮ್ಮ ಪ್ರಧಾನಮಂತ್ರಿಗಳು, ಈಗ ಹೇಳಿದಂಗ ಗೃಹ ಮಂತ್ರಿಗಳು, ಸಂಬಂಧಪಟ್ಟಂತ ಸಚಿವರುಗಳಲ್ಲಿ ಅನೇಕ ಅಲ್ಲಿ ನಮ್ಮ ಹೈಕಮಾಂಡ್ಗಳ ಲೀಡರ್ಗಳ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಖಂಡಿತವಾಗಿ ನಾವು ಮಾಡಬೇಕಾಗಿದೆ. ನಾವು ಮಾಡ್ತೀವಿ, ಅದು ನಮ್ಮ ಕರ್ತವ್ಯ. ಮತ್ತೆ ಇವತ್ತು ಹೋರಾಟದಲ್ಲಿ ಏನ್ ನಾವು ಭಾಗವಹಿಸಿರ್ತಕ್ಕಂಥದ್ದು ಇದು ಅಚಾನಕ ಇವತ್ತು ನಮ್ಮ ಗಮನಕ್ಕೆ ಬಂದಿರೋದು 1000 ದಿನಗಳ ತುಂಬ ಹೋರಾಟ. ಇವತ್ತು 1000ನೇ ದಿನ ಪೂರ್ತಿ ಆಗ್ತಕ್ಕಂಥದ್ದು. ಅದಕ್ಕೆ ಡಾಕ್ಟರ್ ಶಿವರಾಜ್ ಪಾಟೀಲ್ ನಾವು ಮಾತಾಡ್ಕೊಂಡಿವಿ, ಹೋಗೋಣ, ಹೋಗಿ ಅದರಲ್ಲಿ ಭಾಗವಹಿಸೋಣ, ಹೋಗೋಣ ಮುಂದೆ ಊಟಕ್ಕಂತಕ್ಕಂಥ ಹೋರಾಟ ಸತತವಾಗಿ 1000 ದಿವಸಗಳ ನಿಲ್ಲದೆ ಮಳೆ ಬರಲಿ ಏನೇ ಬರಲಿ ಆದ್ರೂ ಈ ಒಂದು ಹೋರಾಟ ನಿಲ್ಲಿಲ್ಲ. ಇವತ್ತು ನಾವು 1000 ದಿನಗಳಿಗೆ ನಾವು ಪಾದಾರ್ಪಣೆ ಮಾಡಿದ್ದೀವಿ. ಇವತ್ತು ಅದಕ್ಕೆ ಮುಖ್ಯವಾಗಿ ಇವತ್ತು ಈ ಹೋರಾಟ ಸಮಿತಿ ಅಧ್ಯಕ್ಷರಾದಂತ ಶ್ರೀ ಬಸವರಾಜ್ ಕಳಸ ಅವರಿಗೆ ನಾವು ಧನ್ಯವಾದ ಹೇಳ್ಬೇಕಾಗ್ತದೆ. ಪ್ರತಿಯೊಬ್ಬರು ಯುವಕರೆಲ್ಲ ಕೂತಿದ್ರಲ್ಲೆಲ್ಲ ಯಜ್ಞ
ನಿಂತು ಇವತ್ತು ಈ ಒಂದು ಹೋರಾಟಕ್ಕೆ ಬಲ ಕೊಟ್ಟು ನಮ್ಮ ರಾಯಚೂರು ಸಂಬಂಧ ಇವತ್ತು ಅವರೆಲ್ಲರೂ ನಮ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ನಿಂತವರಿಗೆ ನಾವು ಇದ್ದೀರಿ. ಯುವಕರೇ, ಎಲ್ಲ ವಿದ್ಯಾರ್ಥಿಗಳೇ, ಇವತ್ತು 22 ರಾಜ್ಯಗಳಲ್ಲಿ ಇವತ್ತು ಏಮ್ಸ್ ಅನ್ನ ಸ್ಥಾಪನೆ ಆಗಿದೆ. ಇವತ್ತಾಗಲೇ ಕುಮಾರ್ ನಾಯಕ್ ಸಾಹೇಬ್ ಹೇಳಿದರೆ 22 ಏಮ್ಸ್ ಅನ್ನ ಸ್ಥಾಪನೆ ಮಾಡಿದಾಗ ನೀವು ಕರ್ನಾಟಕಕ್ಕೆ ಯಾಕೆ ನೀವು ಮಮತಾ ಧೋರಣೆ ತೋರಿಸ್ತಾ ಇದ್ದೀರಿ ಅಂತ ನಾವು ಇವತ್ತು ಕೇಳಬೇಕಾಗ್ತದೆ. ಹೌದಾ ಇಲ್ಲ? ಕೇಳಬೇಕಾಗ್ತದಿಲ್ಲ. ಇವತ್ತು ಎಲ್ಲಾ ಕಡೆ ನೀವು ಏಮ್ಸ್ ಅನ್ನ ನೀವು ಕೊಟ್ಟ ಮೇಲೆ ಇವತ್ತು ರಾಯಚೂರಿಗೆ ನೀವು ಕರ್ನಾಟಕಕ್ಕೆ ನೀವು ಕೊಡ್ತಾ ಇಲ್ಲ ಅಂತಂದ್ರೆ ಏನಿದು ನಿಮ್ಮ ಉದ್ದೇಶ ಏನು? ಯಾವ ಒಂದು ಷಡ್ಯಂತ್ರದಲ್ಲಿ ನೀವು ಕೊಡ್ತಾ ಇಲ್ಲ ಅಂತ ನಾವು ಕೇಳಬೇಕಾಗ್ತದೆ. ಇವತ್ತು ನಮ್ಗೆ ಬಹಳ ನಿರೀಕ್ಷೆ ಇತ್ತು. ಈ ಸಲ ಯಾವುದೇ ಕಾರಣಕ್ಕೂ ಇವತ್ತು ಈ ಬಜೆಟ್ ಅಲ್ಲಿ ನಮ್ಗೆ ಕೊಡ್ತಾರೆ ಅಂತ ಹೇಳಿ ನಮ್ಗೆ ಬಹಳ ನಿರೀಕ್ಷೆ ಇತ್ತು. ಆದ್ರೆ ಅದು ನಿರಾಶೆ ಆಯ್ತು. ಇವತ್ತು ನಾನು ಹೇಳಕ್ ಬಯಸ್ತಾ ಇದ್ದೀನಿ, ಹೆಚ್ಚಿನ ನಾನು ಮಾತಾಡಕ್ ಹೋಗೋದಿಲ್ಲ. ಇವತ್ತು ರಾಜ್ಯ ಸರ್ಕಾರದಿಂದ ಈ ಒಂದು ನಗರಕ್ಕೆ ಮತ್ತೆ ಈ ಒಂದು ಜಿಲ್ಲೆಗೆ ಎಂತೆಂತೂ ಯಾವತ್ತೂ ಕೊಳ್ಳಾದಂತ ಇವತ್ತು ನಾವು ಅವೆಲ್ಲವೂ ಕೂಡ ಅಲ್ಲಿ ಇವತ್ತು ಗೋಲ್ಡನ್ ಸಿಟಿ ವಿಶ್ವವಿದ್ಯಾಲಯದಲ್ಲಿ IIT ಅಲ್ಲಿ ಟ್ರಿಬಲ್ ಐಟಿನ ಅಲ್ಲೇ ಮಾಡ್ಕೊಂಡಿದ್ದಾರೆ, ಗೋಲ್ಡನ್ ಸಿಟಿ ಯೂನಿವರ್ಸಿಟಿಯಲ್ಲೇ ಮಾಡ್ಕೊಂಡಿದ್ದಾರೆ. ಈಗ ಮತ್ತೆ 8 ಯೂನಿವರ್ಸಿಟಿಗಳು ಕೂಡ ಬೇಕಾಗಿರೋರು, ಮತ್ತೆ ಏಮ್ಸ್ ಕೂಡ ಬೇಕಂತ ತಗೊಂಡು ಇವತ್ತು ಮಂಚ ಆಗ್ತಾ ಇದ್ದಾರೆ. ನಾವು ಯಾವತ್ತೂ ಬಿಡೋದಿಲ್ಲ. ಈ ನಿಮ್ಮ ಧಾರವಾಡದವರ ಅಟ್ಟಹಾಸಕ್ಕೆ ಈ ಹೋರಾಟವೇ ನಾಂದಿ. ನಿಮ್ಮನ್ನು ನಾವು ಬಿಡೋದಿಲ್ಲ. ಇಲ್ಲಿಯವರೆಗೆ ನಮಗೆ ನಿಜವಾಗ್ಲೂ ಕೂಡ ನೀವು ಮಾಡ್ತಕ್ಕಂಥ ಅನ್ಯಾಯ ನಮಗೆ ಗೊತ್ತಿರಲಿಲ್ಲ. ಉತ್ತರ ಕರ್ನಾಟಕ ಅಂತೇಳಿ ಎಲ್ಲವೂ ಕೂಡ ಹುಬ್ಬಳ್ಳಿ ಧಾರವಾಡ. ಈಗ ನಮಗೆ ಗೊತ್ತಾಗಿದೆ, ಈಗ ನಮಗೆ ಮನವರಿಕೆ ಆಗಿದೆ. ನಿಮ್ಮ ಆಟ ಇನ್ನು ಮುಂದೆ ನಡೆಯೋದಿಲ್ಲ. ಪ್ರಹ್ಲಾದ್ ಜೋಶಿ ಅವರೇ ಬರೆದುಕೊಂಡ್ರಿ, ನಾವು ಪ್ರಾಣ ಕೊಡ್ತೇವೆ, ಏಮ್ಸ್ ಅನ್ನು ನಿಮ್ಮ ಧಾರವಾಡಕ್ಕೆ ಕೊಡುವುದಿಲ್ಲ, ಕೊಡೋಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಎಂತ ಬಂಡೆಗೆ ನಮಗೆ ಅಡ್ಡ ನಿಂತಿರಬಹುದು. ನಿಮ್ಮ ಬಂಡೆಯನ್ನು ಸೀಳ್ಕೊಂಡು ಹೋಗಿ ನಾವು ರಾಯಚೂರಿಗೆ ಏಮ್ಸ್ ಅನ್ನ ತಂದೆ ತರ್ತೇನೆ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ ಇಷ್ಟಪಡ್ತೇನೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಇನ್ನು ಮುಂದಾದರೂ ವಿಳಂಬ ಮಾಡಬಾರದು. ನೀವೇ ಘೋಷಣೆ ಮಾಡಿದ್ರಿ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತ. 2020ರಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತ ಘೋಷಣೆ ಮಾಡಿದ ಮೇಲೆ ಇದುವರೆಗೆ ಒಂದಾದ್ರೂ ಮಹತ್ವಾಕಾಂಕ್ಷಿಯಾಗಿರ್ತಕ್ಕಂಥ ಒಂದು ಯೋಜನೆ ಅದನ್ನು ತಂದಿಲ್ಲ. ಆರ್ಟಿಕಲ್ 371 ಅಮೆಂಡ್ಮೆಂಟ್ ಮಾಡಿ ವಿಶೇಷ ಸ್ಥಾನಮಾನ ಕೊಟ್ಟಿದ್ರಿ. ಒಂದಾದ್ರೂ ವಿಶೇಷವಾದ ಅನುದಾನ ಯೋಜನೆಗಳು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಂದಿದ್ದಾವ? ನೀವು ತರಲಿಲ್ಲ. ಮತ್ತೆ ಪ್ರಾದೇಶಿಕ ಅಸಮತೋಲನೆ ನಿವಾರಣೆ ಆಗುವುದಾದ್ರೂ ಯಾವುದು ದಿನ ಬಂದು ಒಂದೊಂದು ರಾಷ್ಟ್ರಾರೋಟ ಮಾಡಿ ಹಲವಾರು ಹೋರಾಟಗಳು ಮಾಡಿದ ಒಂದು 89 ದಿನ ಮಾಡಿದಂತ ಒಂದು ಇತಿಹಾಸಕ್ಕೆ ಟ್ರಿಬಲ್ ಐಟಿ ಬಂದಿದ್ದು ಒಂದು ಐತಿಹಾಸಿಕವಾದಂತ ಜಯ. ನಮ್ಮ ಹೋರಾಟಕ್ಕೆ ಸಿಕ್ಕಿದ ಒಂದು ವಿಷಯ. ಅದೇ ರೀತಿಯಾಗಿ ಇವತ್ತಿನ ದಿನ ಈ ಏಮ್ಸ್ಗಾಗಿ ತಾವೇನು ಹೋರಾಡ್ತಾ ಇದ್ರಲ್ಲ, ಇದಕ್ಕೆ ನಮ್ಮ ಬೆಂಬಲ ಈಗಾಗಲೇ ಹಲವಾರು ಸಲ ಬಂದಿದ್ದೀವಿ, ವ್ಯಕ್ತಪಡಿಸಿದ್ದೀವಿ. ಆದ್ರೆ ರಾಯಚೂರಿನ ಜನ, ಜಿಲ್ಲೆಯ ಜನ ರಾಜಕೀಯವಾಗಿ ಯಾರು ಏನ್ ಮಾಡ್ತಾ ಇದಾರೆ ಅನ್ನೋದು ಎಲ್ಲ ಮೀಡಿಯಾ ಮುಖಾಂತರ ಎಲ್ಲ ಗೊತ್ತಿದ್ದ ವಿಷಯ ಇದೆ ಇದರಲ್ಲಿ. ಆದ ಕಾರಣ ನಾನು ಇಷ್ಟೇ ಹೇಳಿ ಬಯಸ್ತಾ ಇದ್ದೀನಿ, ಈ ಒಂದು ಹೋರಾಟಕ್ಕೆ 1000 ದಿನ ಆದ ಕಾರಣ ಇನ್ನು 1001ನೇ ದಿನ ಯಾವ ರೀತಿ ಮಾಡ್ಬೇಕಂತ ಒಳ್ಳೆ ರೀತಿಯಿಂದ ರೂಪಿಸ್ರಿ. ಪ್ರತಿ ವಾರ್ಡ್ನಿಂದ ಬರುವಂಗ ಮಾಡ್ರಿ. ಅದಕ್ಕೆ ಯಾವ ರೀತಿ ಸಹಕಾರ ಬೇಕು ನಮ್ಮ ಶಾಸಕರು ನಾವೆಲ್ಲ ಸೇರ್ತೀವಿ, ನಿಮ್ ಜೊತೆಗಿರ್ತೀವಿ. ಶಾಸಕರಿದ್ದಾರೆ, ಸದಸ್ಯರು, MP ಸಾಹೇಬರು ಇರ್ತಾರ, ಎಲ್ಲರೂ ಸೇರಿ ಮಿನಿಸ್ಟರ್ಗಳಿದ್ದಾರೆ. ಹಿಂಗಾಗಿ ಈ ಬರೋ ದಿನಗಳಲ್ಲಿ ಒಳ್ಳೆ ರೀತಿಯಿಂದ ಮಾಡೋಣ ಅಂತ ನಿಮ್ಗೆ ಹೇಳ್ತಾ ಇದ್ದೀವಿ. ಆದ ಕಾರಣ ಎಲ್ಲರೂ ನಮಗ ಸಹಕಾರ ಇದೆ, ನಾವು ನಿಮ್ ಜೊತೆ ಸಹಕಾರ ಮಾಡ್ತೀವಿ ಅಂತ ಹೇಳಿ ಬಯಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು, ಏಮ್ಸ್ ಹೋರಾಟ ಸಮಿತಿ ಸಂಚಾಲಕ ಬಸವರಾಜ್ ಕಳಸ, ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಸಂಘದ ರಾಜ್ಯಾಧ್ಯಕ್ಷ ಗೌರವಾಧ್ಯಕ್ಷ ಚಾಮರಸ ಪಾಟೀಲ್, ಕೆಪಿಸಿಸಿ ಕಾರ್ಯದರ್ಶಿ ಕೆ ಶಾಂತಪ್ಪ, ಕಾಂಗ್ರೆಸ್ ಮುಖಂಡ ನರಸಿಂಹಲು ಮಾಡಗಿರಿ, ಡಾಕ್ಟರ್ ರಾಮಪ್ಪ, ರಾಕೇಶ್ ರಾಜಲಬಂಡ, ಪೂಜಾರಿ, ಬಾಬುರಾವ್ ಶೇಗುಣಸಿ, ಎನ್ ಮಹಾವೀರ್, ಅಶೋಕ್ ಕುಮಾರ್ ಜೈನ್, ಆರ್.ಕೆ. ಹುಡಗಿ, ಲಕ್ಷ್ಮಣ ಗಸ್ತಿ, ಚಂದ್ರಶೇಖರ್, ವಿನಯ್ ಮಾಳ್ಗೆ, ಡಾಕ್ಟರ್ ಬಸವರಾಜ್ ಕುಮನೂರು, ವೈಜನಾಥ್ ಪಾಟೀಲ್ ತುಮಕೂರು, ಚಂದ್ರಶೇಖರ್ ಪಾಟೀಲ್, ರೋಹನ್ ಕುಮಾರ್, ಡಾಕ್ಟರ್ ರಜಾಕ್ ಉಸ್ತಾದ್ ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು, ರೈತರು, ಕನ್ನಡ ಪರ, ದಲಿತ ಪರ ಶಿಕ್ಷಣ ಸಂಸ್ಥೆಗಳು, ಮುಖಂಡರು ಭಾಗವಹಿಸಿದ್ದರು. ಏಮ್ಸ್ ಮಂಜೂರಾತಿಗೆ ಯಾವುದೇ ತ್ಯಾಗಕ್ಕೂ ಸಿದ್ಧ. ಬಿಜೆಪಿ ಪಕ್ಷದ ಮುಖಂಡರ ನಿಯೋಗ ಪ್ರಧಾನಿ ಬಳಿ ನಿಯೋಗ ಹೋಗಲು
ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರೆಂದು ಏಮ್ಸ್ ಹೋರಾಟ 1,000 ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಏಮ್ಸ್ ಮಂಜೂರಾತಿಗೆ ಕಾರ್ಪೊರೇಷನ್ ವಿಮಾನ ನಿಲ್ದಾಣಗಳ ವ್ಯವಸ್ಥೆಯ ಕುರಿತು ಕೇಂದ್ರ ಸರ್ಕಾರ ಕೇಳಿತ್ತು. ಹಿಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ನಗರಸಭೆಯನ್ನು ಕಾರ್ಪೊರೇಷನ್ ಆಗಿ ಮೇಲ್ದರ್ಜೆಗೆ ಏರಿಸಲು ತೀರ್ಮಾನಿಸಲಾಯಿತು. ಲಕ್ಷ್ಮಣ ಸವದಿಯವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಅವಧಿಯಲ್ಲಿ ಕೆಕೆಆರ್ಡಿಬಿಯಿಂದ 50 ಲಕ್ಷ ರೂಪಾಯಿ ಅನುದಾನವನ್ನು ವಿಮಾನ ನಿಲ್ದಾಣಕ್ಕೆ ನೀಡಲು ನಿರ್ಧರಿಸಲಾಗಿತ್ತು. ಕಳೆದ 75 ವರ್ಷಗಳಿಂದ ವಿಮಾನ ನಿಲ್ದಾಣ ಜಾಗವಿದ್ದರೂ ಯಾರೊಬ್ಬರೂ ಗಮನ ಹರಿಸಿಲ್ಲ. ಮಹಾನಗರ ಪಾಲಿಕೆಯಾಗಿರುವ ರಾಯಚೂರು ನಗರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ 200 ಕೋಟಿ ರೂಪಾಯಿ ನೀಡಿರುವುದನ್ನು ಜನತೆ ಮರೆಯಬಾರದು. ಜೆಡಿಎಸ್ ಪಕ್ಷದ ಸರ್ಕಾರ ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ನಗರದ ಕುಡಿಯುವ ನೀರಿನ ಯೋಜನೆ 200 ಕೋಟಿ ರೂಪಾಯಿ ಅನುದಾನ ನೀಡಿದ್ದರು. ಯಾವ ಪಕ್ಷದ ಅಧಿಕಾರದಲ್ಲಿ ಏನಾಗಿದೆ ಎಂದು ಜನತೆ ತಿಳಿದುಕೊಳ್ಳಬೇಕು. ಬಿಜೆಪಿ ಪಕ್ಷದ ಅವಧಿಯಲ್ಲಿಯೇ 8 ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ಪ್ರಾರಂಭವಾಗಿವೆ. ರಾಯಚೂರು ಜಿಲ್ಲೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಏಮ್ಸ್ ಸ್ಥಾಪನೆಗೆ ಸಂಪೂರ್ಣ ಬೆಂಬಲವಿದೆ. ಜಿಲ್ಲೆಯ ಅಭಿವೃದ್ಧಿ ಪಕ್ಷಾತೀತವಾಗಿ ಬೆಂಬಲಿಸುವ ಅಗತ್ಯ. ರಾಜಕಾರಣ ಬೇರೆ ಸಂದರ್ಭದಲ್ಲಿ ಮಾಡೋಣ, ಆದರೆ ಜಿಲ್ಲೆಯ ಅಭಿವೃದ್ಧಿ ವಿಷಯದಲ್ಲಿ ರಾಜಕಾರಣ ಮಾಡದೆ ಏಮ್ಸ್ ಮಂಜೂರಿಗೆ ನಡೆಯುವ ಎಲ್ಲಾ ಪ್ರಯತ್ನಗಳು ಬೆಂಬಲವಾಗಿ ನಿಲ್ಲುವುದಾಗಿ ಘೋಷಿಸಿದರು. ಭಾರತೀಯ ಜನತಾ ಪಕ್ಷ ಏಮ್ಸ್ ಮಂಜೂರಾತಿ ಕೇಂದ್ರದ ಮೇಲೆ ಒತ್ತಡ ಹಾಕಲು ಪ್ರಯತ್ನ ಮಾಡುತ್ತದೆ. ಪಕ್ಷದ ಮುಖಂಡರ ನಿಯೋಗ ದೆಹಲಿಗೆ ತೆರಳಿ ಮನವರಿಕೆ ಮಾಡುವ ಪ್ರಯತ್ನ ಮಾಡುತ್ತದೆ ಎಂದರು. ತಮ್ಮಲ್ಲೆಲ್ಲ ವಿನಂತಿ ಮಾಡೋದು, ಇವತ್ತು ಯಾರು ತಾವು ದಾರಿ ತಪ್ಪುವಂತ ಕೆಲಸ ಮಾಡಬಾರ್ದು. ಇವತ್ತು ಈ ರಾಯಚೂರು ನಗರಕ್ಕೆ, ರಾಯಚೂರು ಜಿಲ್ಲೆಗೆ ಯಾರ್ಯಾರು ಏನು ಮಾಡಿದರೆ ತೆರೆದ ಪುಸ್ತಕದಂತಿದೆ. ನೆಲದ ಮೇಲೆ ಕಾಣ್ತವ, ಕಣ್ಣಿಗೆ ಕಾಣ್ತವ. ಮುಂದಿನ ದಿನ ಇವತ್ತಿಲ್ಲ ನಾಳೆ ಅದು ಚರ್ಚೆಗೆ ಬರ್ತದ. ನಾವು ಮಾಡೋಣ, ಚರ್ಚೆ ಮಾಡುವಂತ ಸಂದರ್ಭದಲ್ಲಿ. ಆದ್ರೆ ಈ ಒಂದು ವೇದಿಕೆಯಲ್ಲಿ ಭಿನ್ನಾಭಿಪ್ರಾಯಗಳು ಬೇಡ. ನಾವೆಲ್ಲ ಒಂದೇ, ನಾವೆಲ್ಲ ರಾಯಚೂರಿನವರೇ. ಇವತ್ತು ಆಸ್ಪತ್ರೆ ಕೇಳ್ತಾ ಇದ್ರು, ನನಗೂ ನಿಮಗೂ ಪಕ್ಷದ ಕಾರ್ಯಕರ್ತರಿಗಲ್ಲ, ಅದು ಸಾಮಾನ್ಯ ಜನರಿಗೆ. ರಾಯಚೂರಿನಲ್ಲಿ ಬಡ ಜನರು ಹೆಚ್ಚಿದ್ದಾರೆ. ರಾಯಚೂರಿನಲ್ಲಿ ಅತಿ ಹೆಚ್ಚು ಕಾಯಿಲೆಗಳಿದಾವೆ. ನಮ್ಗೆ ಯಾವ ಕಾಯಿಲೆಗಳು ಬರುವಂತ ಫ್ಯಾಕ್ಟರಿ ನಮಗ ಇದಾವ ರಾಯಚೂರಿನಲ್ಲಿ. ಈ ಕಡೆ ಕೆಪಿಸಿ ಇದೆ, ಈ ಕಡೆ ಪವರ್ ಗ್ರಿಡ್ ಇದೆ. ನಮ್ಮ ರಾಯಚೂರು ಬೆಳೆಯಕ್ಕ ಎಲ್ಲೂ ಜಾಗ ಇಲ್ಲ. ಈ ಕಡೆ ಇಂಡಸ್ಟ್ರಿಯಲ್ ಏರಿಯಾ, ಈ ಕಡೆ ತೆಲಂಗಾಣ ಬರ್ತದ, ಈ ಕಡೆ ಆಂಧ್ರ ಬರ್ತದ, ಈ ಕಡೆ ಪವರ್ ಗ್ರಿಡ್ ಆಗಿದೆ. ನಮ್ಗೆ ಎಲ್ಲಿ ಬೆಳೆಯಕ್ ಜಾಗನೇ ಇಲ್ಲ. ನಾವು ಇದೇ ರೀತಿ ಕುಚ್ಚಿ ಆಡ್ಕೊಂಡು ಕೂದ್ರೆ ಇದೇ ರೀತಿ ಆಗ್ತದೆ. ಹಾಗಾಗಿ ಬಂಧುಗಳೇ, ಕೇಂದ್ರ ಸರ್ಕಾರದ ಏನೇನು ಸೌಲಭ್ಯಗಳು ನಮಗೆ ಸಿಗಬೇಕಾಗಿದೆ, ಅವೆಲ್ಲ ಸೌಲಭ್ಯಗಳು ಈಗಾಗಲೇ ರಾಯಚೂರಿಗೆ ಕೊಡಿಸಿದ್ದೇವೆ. ಇವತ್ತು 200 ಕೋಟಿ ಅನುದಾನ ಏನು ಕಾರ್ಪೊರೇಷನ್ ಬಂದಿದೆ, ಅದು ಕೇಂದ್ರ ಸರ್ಕಾರದ ಅನುದಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇವತ್ತು ಎಲ್ಲಾ ದೇಶದ ಎಲ್ಲಾ ಕಾರ್ಪೊರೇಷನ್ ಗಳಿಗೆ ಕೊಟ್ಟಿದ್ದಾರೆ. ಇದು ರಾಯಚೂರಿಗೊಂದೇ ಅಲ್ಲ, ದೇಶದ ಎಲ್ಲಾ ಕಾರ್ಪೊರೇಷನ್ ಗಳಿಗೆ. ಇದು ಬರೀ ರಾಯಚೂರಿಗೊಂದೇ ಬಂದದ್ದಲ್ಲ, ಇದು ನಾವೆಲ್ಲ ತಿಳಿಬೇಕು. ಹಾಗಾಗಿ ಬಂಧುಗಳೇ, ನನಗೆ ಇನ್ನೂ 2 ಮೀಟಿಂಗ್ಗಳಿವೆ. ರಾಯಚೂರಿಗೆ ಏಮ್ಸ್ ಮಂಜೂರು ಸೇರಿದಂತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಮುಖ ಅಡ್ಡಿಯಾಗಿದ್ದ ಅವರು ದೇಶಕ್ಕೆ ಸಚಿವರಾಗದೆ ಧಾರವಾಡ ಹುಬ್ಬಳ್ಳಿ ಸಚಿವರಾಗಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ಆರೋಪಿಸಿದರು. ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗುವ ಎಲ್ಲಾ ಯೋಜನೆಗಳು ಸಂಸ್ಥೆಗಳ ಮಂಜೂರಾತಿಗೆ ಅಡ್ಡಿಯಾಗಿ ಧಾರವಾಡಕ್ಕೆ ಮಂಜೂರು ಮಾಡಿಕೊಳ್ಳುತ್ತಲೇ ಇದ್ದಾರೆ. ಐಐಟಿಯನ್ನು ವಂಚಿಸಿದಂತೆ ಏಮ್ಸ್ ಮಂಜೂರಾತಿಗೆ ಅಡ್ಡಿಯಾಗಿದ್ದಾರೆ. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲೂ ರೈಲ್ ಡಿವಿಷನ್ಗಳಿಗೆ 4 ವಿಭಾಗಗಳಿಗೆ ಸೇರ್ಪಡೆ ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ರೈಲ್ವೆ ಸೇರ್ಪಡೆ ಮಾಡಲಾಗಿದೆ. ರಾಯಚೂರು ಯಾದಗಿರಿ ಜಿಲ್ಲೆಗಳು ವಿಶಾಖಪಟ್ಟಣಂ, ಬೀದರ್ ಜಿಲ್ಲೆಯನ್ನು ಸಿಕಿಂದ್ರಾಬಾದ್, ಬಳ್ಳಾರಿ, ಬೀದರ್, ಕೊಪ್ಪಳ, ವಿಜಯನಗರ ಜಿಲ್ಲೆಗಳಲ್ಲೂ ದೂರು ರೈಲ್ವೆ ವಲಯಕ್ಕೆ ಸೇರ್ಪಡೆ ಮಾಡಲಾಗಿದೆ. ರೈಲ್ವೆ ವಿಭಾಗಗಳಿಗೆ ಜನರು ಹೋಗದಂತೆ ಹುನ್ನಾರ ನಡೆದಿದೆ ಎಂದರು. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳ 13 ಪ್ರಮುಖ ಬೇಡಿಕೆಗಳಿಗೆ ಈ ಭಾಗದ ಸಂಸದರ ಬಳಿ ಮನವಿ ನೀಡಿ ಒತ್ತಾಯಿಸಲಾಗಿದೆ. ಹೊಸ ಉದ್ಯೋಗ ಸೃಷ್ಟಿ, 371 ವಿಶೇಷ ಪ್ಯಾಕೇಜ್ ಮಂಜೂರು, 3ನೇ ಹಂತದ ಕೃಷ್ಣಾ ಯೋಜನೆ ಪೂರ್ಣಗೊಳಿಸಿ ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಲು 7 ಜನ ಸಚಿವರಿಗೆ ಪತ್ರ ಬರೆದು ಒತ್ತಾಯಿಸಲಾಗಿದೆ. ಆದರೆ ಕೇಂದ್ರ ಸರ್ಕಾರ ಕಲ್ಯಾಣ ಕರ್ನಾಟಕದ ಪ್ರದೇಶವನ್ನು ವೈರಿಯಂತೆ ನೋಡುತ್ತಿದೆ ಎಂದು ಟೀಕಿಸಿದರು. ವಿರೋಧ ಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆಯವರು ಸಹ ಈ ಭಾಗದ ಸಂಸದರು ಸಚಿವರೊಂದಿಗೆ ಸೇರಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಒತ್ತಡ ಹಾಕಬೇಕೆಂದರು. ರಾಯಚೂರಿನಲ್ಲಿ ಏಮ್ಸ್
ಏಮ್ಸ್ ಹೋರಾಟ 1,000 ದಿನಕ್ಕೆ ಕಾಲಿಟ್ಟಿದೆ. ಕೇಂದ್ರ ಸರ್ಕಾರ ಯಾವುದೇ ಸ್ಪಂದನೆ ನೀಡದೆ ಹೋದಲ್ಲಿ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುತ್ತದೆ ಎಂದು ಎಚ್ಚರಿಸಿದರು. ಹೋರಾಟ ಸಮಿತಿ ಗೌರವಾಧ್ಯಕ್ಷ ಬಸವರಾಜ್ ದೇಶ್ಮುಖ್ ಮಾತನಾಡಿ, ಕಲ್ಯಾಣ ಕರ್ನಾಟಕದ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಿರಂತರವಾಗಿ ಸರ್ಕಾರಗಳ ಗಮನ ಸೆಳೆಯುವ ಪ್ರಯತ್ನ ಮಾಡಲಾಗುತ್ತಿದೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಆಗ್ರಹಿಸಿ ಹೋರಾಟ ಬೆಂಬಲಿಸುವುದಾಗಿ ಹೇಳಿದರು. ನಮ್ಮ ಪ್ರಹ್ಲಾದ್ ಜೋಶಿಯವರು ಎಲ್ಲಿವರೆಗೆ ಕೇಂದ್ರದಲ್ಲಿ ಮಂತ್ರಿ ಇರ್ತಾರೆ ಅಲ್ಲಿ ತನಕ ನಾವೆಲ್ಲ ಹೈದರಾಬಾದ್ ಕರ್ನಾಟಕ ಏನು ಸಿಕ್ಕೋದು ವಿಶ್ವಾಸ ಆಗ್ತಾ ಇಲ್ಲ. ಯಾಕಂದ್ರೆ ಪ್ರವಾದಿ ನಾಯಕರು ಮೋದಿ ಸಾಹೇಬರು ಏನೇ ಕೇಳಬೇಕಾದ್ರೆ ಕರ್ನಾಟಕ ವಿಷಯಕ್ಕೆ ಸಂಬಂಧಪಟ್ಟಂಗ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳ್ತಾರೆ. ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಅವರು ಇಡೀ ಕರ್ನಾಟಕದೇ ಏನೇ ಕೇಳಬೇಕಂದ್ರೆ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಕೇಳ್ತಾರೆ. ಈಗ 2 ವರ್ಷ ಇದು ಬಜೆಟ್ ಆಗಿ ನೋಡ್ತಾ ಇದ್ದೀವಿ, ಏಮ್ಸ್ ಬಗ್ಗೆ ಪ್ರಸ್ತಾಪ ಇಲ್ಲ. ಕೇಳಿದ್ರೆ ನಂತರ ಅದ್ರ ಬಗ್ಗೆ ನಾವು ನಮ್ಮ ನೀತಿ ಇಲ್ಲ, ಅವರ ಪಾಲಿಸಿನೇ ಏಮ್ಸ್ಗೆ ಬಾರಿದೆ. ಪಾಲಿಸಿನೇ ಅಂದ್ರೆ ಇದು ಅಂದ್ರೆ ನಾವು ರೈತರಿಗೆ ಸ್ಟ್ರೈಕ್ ಮುಖ್ಯ ಪಾಲಿಸಿ ಇಲ್ಲ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಪ್ರಭಾವ ಎಷ್ಟದ ಅಂತ ತಿಳ್ಕೊಂಡಿರ್ಬೇಕು. ಪ್ರಹ್ಲಾದ್ ಜೋಶಿ ಪ್ರಭಾವ ಎಷ್ಟದ ಅಂತ ತಿಳ್ಕೊಳ್ಬೇಕು. ಕಲ್ಯಾಣ ಕರ್ನಾಟಕದಲ್ಲಿ ನಾವು ಸುಮಾರು 2.5 ವರ್ಷಕ್ಕೆ 1,000 ಜನ ಇಲ್ಲಿ ಹೋರಾಟ ಮಾಡ್ತೇವೆ ಏಮ್ಸ್ ಕೊಡ್ಬೇಕಂತ. ಪ್ರಹ್ಲಾದ್ ಜೋಶಿ ಅವರಿಗೆ ಎಲ್ಲ ಬರ್ತದ ಇಲ್ಲಿ ಹೋರಾಟ ನಡೆದಿತ್ತು. ಮತ್ತು ಇಲ್ಲಿನ ಹೋರಾಟಗಾರ ಹೋದಾಗ ಕಾಲ್ ಬೀಸ್ಕೊತಾನ ಮನುಷ್ಯ ಅಂದ್ರೆ ಎಷ್ಟು ದುಷ್ಟ ಮನುಷ್ಯ ಅಂತ ತಿಳ್ಕೊತೀವಿ. ಯಾಕಂದ್ರೆ ನಮ್ಮ ಮರ್ಯಾದೆ ಇದೆ, ಭಾರತ ಸರ್ಕಾರದ ಮಂತ್ರಿ ಅಂತ ಗೌರವ ಕೊಡ್ತೀವಿ. ಆದ್ರೆ ಅಷ್ಟೇ ಮರ್ಯಾದೆ ನಮಗೂ ಕೊಡ್ಬೇಕಲ್ಲ ಹೋರಾಟಗಾರರಿಗೆ. ಒಬ್ಬ ಹೋರಾಟಗಾರ ಬಂದಾರಂದ್ರೆ ರಾಯಚೂರಿನಿಂದ ನೀವು ರಾಯಚೂರು ಅಂದ್ರೆ ಕರ್ನಾಟಕದವರು ಬರೀ ನೀವು ಏನದ ನಮ್ಮ ಕರ್ನಾಟಕ ಅಂದ್ರೆ ಎಲ್ಲ ಒಂದೇ, ರಾಯಚೂರು ಅಂದೇ, ಧಾರವಾಡ ಅಂದೇ ಎಲ್ಲ ಒಂದೇ ಅನ್ಬೇಕು. ಆದ್ರೆ ನಿಮ್ಮಲ್ಲಿ ನೀವು ಧಾರವಾಡದವರು ತಿಳ್ಕೊಂಡು ನೀವು ಮಂತ್ರಿ ಇದ್ರೆ ನೀವು ಕರ್ನಾಟಕ ಪ್ರತಿನಿಧಿಸ್ತಾ ಇದ್ರ, ಕರ್ನಾಟಕದವರು ನೀವು ಮಂತ್ರಿ ಮಾಡ್ಯಾರ. ಆದ್ರೆ ನೀವೇನ್ ಮಾಡ್ತಾ ಇದ್ರಿ, ಉತ್ತರ ಕರ್ನಾಟಕ ಎಲ್ಲ ಇರಬೇಕು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಆರ್.ಕೆ. ಹುಡುಗಿ, ಡಾಕ್ಟರ್ ಬಸವರಾಜ್ ಕುಮನೂರು, ಡಾಕ್ಟರ್ ರಜಾಕ್ ಉಸ್ತಾದ್, ವಿನಯ್ ಮಾಳ್ಗೆ, ವೈಜನಾಥ್ ಪಾಟೀಲ್ ತುಮಕೂರು, ಚಂದ್ರಶೇಖರ್ ಪಾಟೀಲ್, ರೋಹನ್ ಕುಮಾರ್ ಉಪಸ್ಥಿತರಿದ್ದರು. ಈಗ ಜಾಹೀರಾತುಗಳು. ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿ ಇದ್ದಂತಹ ಅನಿಷ್ಟಗಳನ್ನು ಹೋಗಲಾಡಿಸಿದ ಸರ್ವಶ್ರೇಷ್ಠ ಶರಣ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಫೆಬ್ರವರಿ 1, 2025 ಆಚರಿಸಲಾಗುವುದು. ಸ್ಥಳ ಶ್ರೀ ಮಾಚಿದೇವ ವೃತ್ತ, ಮಂತ್ರಾಲಯ ರಸ್ತೆ, ರಾಯಚೂರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಶುಭಾಶಯಗಳನ್ನು ಕೋರುವವರು ಕರ್ನಾಟಕ ರಾಜ್ಯ ಮಡಿವಾಳ ಯುವ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀ ಜಿ ವೆಂಕಟೇಶ್ ಮಡಿವಾಳ್, ರಾಯಚೂರು ಸಮಾಜ ಮುಖಂಡರಾದ ಶ್ರೀ ಎಂ ಬಜಾರಪ್ಪ, ಶ್ರೀ ಎನ್ ಈರಣ್ಣ, ಶ್ರೀ ಹುಲಿಗಪ್ಪ. ದಿನಾಂಕ 1-2-2025 ಬೆಳಗ್ಗೆ 8 ಗಂಟೆಗೆ ರಾಯಚೂರು ನಗರದ ಶ್ರೀ ಮಡಿವಾಳ ಮಾಚಿದೇವ ವೃತ್ತದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಜಂಬಣ್ಣ ಎಕ್ಲಾಸ್ಪುರ್ ಅಧ್ಯಕ್ಷರು ಹಾಗೂ ಎ ಶಾಂತಕುಮಾರ್ ಪ್ರಧಾನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು, ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ, ರಾಯಚೂರು. ಜಾಹೀರಾತಿನ ನಂತರ ಪುನಃ ಮೇಘಾ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಅರವಿಂದ್ ಸೊಸೈಟಿಯಿಂದ ಫೆಬ್ರವರಿ 8 ಮತ್ತು 9 2 ದಿನ ರಾಜ್ಯ ಮಟ್ಟದ ಸಮ್ಮೇಳನ ಮತ್ತು ವಿಚಾರ ಸಂಕಿರಣ ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮ ಸಂತೋಷಿ ಹೋಮ್ಟೈಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಸೊಸೈಟಿಯ ಅಧ್ಯಕ್ಷ ಡಾಕ್ಟರ್ ಬಿ.ಆರ್. ಬೀಡ್ ಹೇಳಿದರು. ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬ್ರಿಟಿಷರಿಂದ ದೇಶವನ್ನು ಮುಕ್ತ ಮಾಡುವ ಮುಂಚೂಣಿ ಹೋರಾಟದಲ್ಲಿ ಒಬ್ಬರಾಗಿರುವ ಅರವಿಂದರ ಹೋರಾಟ ಸಾಹಿತ್ಯವನ್ನು ಪರಿಚಯಿಸುವ ಕೆಲಸವನ್ನು ಸೊಸೈಟಿ ಮಾಡುತ್ತಾ ಬರುತ್ತಿದೆ. ಫೆಬ್ರವರಿ 8 ನಡೆಯುವ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಡಾಕ್ಟರ್ ಬಿ.ಆರ್. ಬೀಡ್ ಮತ್ತು ಕಿಶೋರ್ ಕುಮಾರ್ ಇವರ ಗ್ರಂಥಗಳ ಲೋಕಾರ್ಪಣೆ ನಡೆಯಲಿದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಸಾಕ್ಷಿ ಟ್ರಸ್ಟ್ ವ್ಯವಸ್ಥಾಪಕ ಡಾಕ್ಟರ್ ಆರ್.ವಿ. ಜಹಾಗೀರ್ದಾರ್,
ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ನಿರ್ದೇಶಕ ಪ್ರೊಫೆಸರ್ ಬಸವರಾಜ್ ದೋನೂರು, ಬೆಂಗಳೂರಿನ ವಿವೇಕಾನಂದ ವಿಶ್ವವಿದ್ಯಾಲಯದ ಕರಿಬಸಪ್ಪ ಗುರೂಜಿ, ನರರೋಗ ತಜ್ಞ ಡಾಕ್ಟರ್ ಬಸನಗೌಡ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ರಾಜ್ಯ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅಜಿತ್ ಸಬಲಿಸ್ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಯೋಗ, ಜೀವನ ಸಾಧಕರ ಸಮನ್ವಯತೆ, ಚಿಂತನಾ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಪ್ರೇಮ ಮತ್ತು ಮೃತ್ಯು ಇದೆ, ಅದು ಹಲವಾರು ಅವ್ರದ್ದು ಅದಕ್ಕೆಲ್ಲರೂ ಅವ್ರ ದಿನ ಒಂದು ರಾಜ್ಯಾದ್ಯಂತ ಏನು ಬಂಧುಗಳಿದೆಯಲ್ಲ, ಭಕ್ತರಿದ್ದಾರೆ, ಏನು ಸೊಸೈಟಿಗಳದ ಅದಕ್ಕೆಲ್ಲ ಸೆಕ್ರೆಟರಿಗಳು ಮತ್ತು ಪ್ರತಿನಿಧಿಗಳು ಬರ್ತಾರೆ. ಅದೆಲ್ಲ ಸಾಮಾನ್ಯ ನಾವು 150 ಮಂದಿ ಬರ್ಬೋದು ನಾವು ಅಂದಾಜು ಮಾಡಿದ್ವಿ. ಅವ್ರದ್ದು ಪ್ರಚಾರ ಮಾಡ್ತಾರೆ. 33,000 ಪೇಜಷ್ಟು ಅವ್ರದ್ದು ಸಾಹಿತ್ಯ ಅದ. ಆ ಕೃತಿಗಳನ್ನ ಅಧ್ಯಯನ ಮಾಡ್ತೀವಿ. ಅದನ್ನ ರಾಜ್ಯಾದ್ಯಂತ 33 ಕೇಂದ್ರಗಳು, ರಾಯಚೂರಿನಲ್ಲಿ 4, ರಾಯಚೂರೊಂದು, ಸಿರುವಾರೊಂದು, ಮಾನ್ವಿಯೊಂದು, ಆಲ್ಪಡೋದು 4 ಕೇಂದ್ರಗಳು. ಉತ್ತರ ಕರ್ನಾಟಕ ಜಾಸ್ತಿ ಅವರು ಕೇಂದ್ರಗಳು, ಅಲ್ಲಿಂದೆಲ್ಲ ಆದ್ದರಿಂದ ರಾಜ್ಯ ಮಟ್ಟ ಸಮ್ಮೇಳನ 9ನೇ ತಾರೀಕು ಎಲೆಕ್ಷನ್ ಅದು, ಸೆಕ್ರೆಟರಿ ಎಲೆಕ್ಷನ್, ವೈಸ್ ಚೇರ್ಮನ್ ಎಲೆಕ್ಷನ್, ಎಲೆಕ್ಷನ್. ಈ ಸಂದರ್ಭದಲ್ಲಿ ಸೊಸೈಟಿಯ ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ಸ್ವಾಮಿ, ಕಾರ್ಯದರ್ಶಿ ರಾಮರೆಡ್ಡಿ ವಟಗಲ್, ಉಪಾಧ್ಯಕ್ಷ ಆರ್ ನಾಗಪ್ಪ, ಎಎಸ್ ಪಾಟೀಲ್, ಅರುಣ್ ಪಾಟೀಲ್ ಸೇರಿ ಇತರರು ಇದ್ದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಜಿಲ್ಲೆಯ ಕೆಲವು ತಾಲೂಕು ನಾಯಕರ ಹೆಸರುಗಳನ್ನು ಸೂಚನೆ ಮಾಡಲಾಗಿದ್ದು, ಪಕ್ಷದ ತೀರ್ಮಾನ ಅಂತಿಮವಾಗಿರುತ್ತದೆ. ಒಂದು ವೇಳೆ ಅಧ್ಯಕ್ಷ ಸ್ಥಾನದ ಕರ್ತವ್ಯಗಳನ್ನು ಹಾಗೂ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸದೇ ಇದ್ದಲ್ಲಿ ಅಂತವರ ವಿರುದ್ಧ ಮುಂದಿನ ದಿನಗಳಲ್ಲಿ ಸೂಕ್ತ ಕ್ರಮವನ್ನು ಸಹ ಕೈಗೊಳ್ಳಲಾಗುವುದು ಎಂದು ನಗರ ಶಾಸಕ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನಗರದ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಕೋರ್ ಕಮಿಟಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನಗರದಲ್ಲಿರುವ ಪಕ್ಷದ ಮುಖಂಡರು, ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿರುವ ನಾಯಕರು ಹಾಗೂ ಮುಖಂಡರನ್ನು ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ ಪರಿಗಣಿಸುವ ವಿಚಾರವಾಗಿ ಎಲ್ಲಾ ಚರ್ಚೆಗಳು ನಡೆದಿದ್ದು, ಆದರೆ ಸಭೆಯ ನಿಯಮದಂತೆ ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕಾಗಿ 3 ಜನರ ಹೆಸರನ್ನು ಆಯ್ಕೆ ಮಾಡಲಾಗಿದೆ. ಪಕ್ಷದ ವರಿಷ್ಠರ ತೀರ್ಮಾನ ಅಂತಿಮವಾಗಿರುತ್ತದೆ ಎಂದರು. ಬಿಜೆಪಿ ಪಕ್ಷ ದಿನದ 24 ಗಂಟೆ ಕ್ರಿಯಾಶೀಲವಾಗಿ ಕೆಲಸ ಮಾಡುವ ಪಕ್ಷವಾಗಿದ್ದು, ಇಲ್ಲಿ ಯಾರೂ ಕೂಡ ಪ್ರವಾಸಿಗರಂತೆ ಬಂದು ಹೋಗಲು ಸಾಧ್ಯವಿಲ್ಲ. ಸದಸ್ಯತ್ವದ ಅಭಿಯಾನ, ಕೇಂದ್ರ ಸರ್ಕಾರಗಳ ಅಭಿಯಾನ ಹಾಗೂ ಕಾರ್ಯಕ್ರಮಗಳು, ಹೋರಾಟಗಳು ಸೇರಿದಂತೆ ಇತರೆ ಕಾರ್ಯಕ್ರಮಗಳನ್ನು ಮಾಡುವ ಪಕ್ಷವಾಗಿರುವುದರಿಂದ ಜಿಲ್ಲಾ ಘಟಕಗಳ ಮೇಲೆ ಪ್ರತಿದಿನವೂ ರಾಜ್ಯ ಮತ್ತು ಕೇಂದ್ರ ನಾಯಕರ ಕಣ್ಣಿರುತ್ತದೆ. ಈ ಎಲ್ಲಾ ವಿಷಯಗಳ ಮೇಲೆ ರಾಜ್ಯ ಮತ್ತು ರಾಷ್ಟ್ರೀಯ ಘಟಕಗಳು ಅವಲೋಕನ ಮಾಡಿ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಪಕ್ಷದ ಪ್ರಮುಖ ನಾಯಕರು, ಮುಖಂಡರ ಸಮ್ಮುಖದಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕಾಗಿ 3 ಜನ ಹೆಸರನ್ನು ಒಮ್ಮತದಿಂದ ತೀರ್ಮಾನಿಸಿ ರಾಜ್ಯ ಘಟಕಕ್ಕೆ ಕಳುಹಿಸಿಕೊಡುವ ಕೆಲಸ ಮಾಡಲಾಗಿದೆ. ಇದಲ್ಲದೆ ಪಕ್ಷವನ್ನು ಬಲಿಷ್ಠವಾಗಿಸಲು ಯಾವ ತೀರ್ಮಾನಗಳನ್ನು ಕೈಗೊಳ್ಳಬೇಕು, ಮುಂಬರುವ ಪಾಲಿಕೆ, ನಗರಸಭೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷವನ್ನು ಗೆಲ್ಲಿಸಲು ಕೈಗೊಳ್ಳಬೇಕಾದ ನಿರ್ಧಾರಗಳನ್ನು ಚರ್ಚಿಸಲಾಗಿದೆ ಎಂದರು. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ವಿರುದ್ಧ ಇಲ್ಲಸಲ್ಲದ ಹೇಳಿಕೆಗಳನ್ನು ನೀಡುತ್ತಿರುವುದು ಖಂಡನೀಯವಾಗಿದೆ. ಪಕ್ಷದ ಚೌಕಟ್ಟಿನಲ್ಲಿ ಹೇಳಿಕೆಗಳನ್ನು ನೀಡದೆ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿರುವುದು ಖಂಡನೀಯ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರಿದರೆ ಹೇಳಿಕೆಗಳನ್ನು ನೀಡುತ್ತಿರುವವರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಇರುವುದು ಒಂದೇ ಬಿಜೆಪಿ ಪಕ್ಷ, ಯಾವುದೇ ತಟಸ್ಥರ ತಂಡ, ಭಿನ್ನರ ತಂಡ ಎಂಬುದಿಲ್ಲ. ಇವೆಲ್ಲವೂ ಸುಳ್ಳು. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನಾಯಕತ್ವದಲ್ಲಿರುವುದು ಒಂದೇ ತಂಡ. ಜನರಾಗಲಿ ಕಾರ್ಯಕರ್ತರಾಗಿ ಯಾವುದೇ ಮತ್ತೊಂದು ತಂಡಕ್ಕೆ ಮನ್ನಣೆ ನೀಡಬಾರದು ಎಂದು ಹೇಳಿದರು. ರಾಜ್ಯ ಸರ್ಕಾರ ಜನರಿಗೆ ಮೂಲಭೂತ ಸೌಲಭ್ಯಗಳಿಗೆ ಯಾವುದೇ ಅನುದಾನ ನೀಡದೆ ಜನರಿಗೆ ಮೋಸ ಮಾಡುತ್ತಿದೆ. ಇದರಿಂದ ರಾಜ್ಯದ ಎಲ್ಲಾ ಶಾಸಕರಿಗೆ ಜನರ ಎದುರು ಹೋಗದ ಮುಜುಗರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೆ ಮಾಡುವ ಕುರಿತು ನಡೆಯುತ್ತಿರುವ ಹೋರಾಟ 1000 ದಿನಕ್ಕೆ
ತಲುಪಿದ್ದು ಏಮ್ಸ್ ಹೋರಾಟಕ್ಕೆ ಬಿಜೆಪಿ ಜಿಲ್ಲಾ ಘಟಕದ ಸಂಪೂರ್ಣ ಬೆಂಬಲವಿದೆ ಎಂದರು. ಪಕ್ಷದಿಂದ ಮಾಜಿ ಶಾಸಕರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ದೆಹಲಿಗೆ ತೆರಳಿ ಕೇಂದ್ರ ನಾಯಕರನ್ನ ಭೇಟಿ ಮಾಡಿ ಜಿಲ್ಲೆಗೆ ಏಮ್ಸ್ ನೀಡಬೇಕೆಂಬ ಒತ್ತಾಯವನ್ನು ಮಾಡಲಾಗುತ್ತದೆ ಎಂದು ತಿಳಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷನಾಗಿ ನಾನು ಸಂಪೂರ್ಣ ಮತ್ತು ಬಸವರಾಜ ಮತ್ತಿಮೂಡ್ ಸಾಹೇಬರು ವೀಕ್ಷಕರಾಗಿ ಬಂದಿದ್ದಾರೆ. ಅವ್ರಿಗೂ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ರಾಜ್ಯಾಧ್ಯಕ್ಷರ ವಿರುದ್ಧ ಇವತ್ತೇನು ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಇದು ಭಾಳ ಖಂಡನೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ 4 ಗೋಡೆಗಳ ಮಧ್ಯೆ ಮಾತಾಡಿದರೆ ಚಲೋ. ಇವತ್ತು ಒಬ್ಬ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವಂಥ ವ್ಯಕ್ತಿಗೆ ಅದು ಯಾರೇ ಇರ್ಬೋದು, ಇಂಥ ಕೀಳು ಮಟ್ಟದ ಹೇಳಿಕೆಗಳನ್ನು ಕೊಡೋದು ಯಾರೂ ಸಹಿಸಂಗಿಲ್ಲ. ಇದು ಭಾಳ ಖಂಡನೀಯ. ಮುಂದಿನ ದಿನ ಇವರು ಇದೇ ರೀತಿ ಮಾತನಾಡಿದರೆ ಅವರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಮತ್ತು ಇವತ್ತು ಪಕ್ಷ ಕಟ್ಟಬೇಕು, ಪಕ್ಷ ಈ ಮಟ್ಟಕ್ಕೆ ಬರಬೇಕು ಅಂದರೆ ಅವ್ರ ಕೊಡುಗೆ ಏನಿದೆ ಅನ್ನೋದನ್ನು ಅವ್ರು ತಿಳ್ಕೋಬೇಕು. ಸುಮ್ಮನೆ ಇವತ್ತು ಯಾರೋ ಬರ್ತಾರೆ, ಯಾರೋ 4 ಜನ ಕೂತು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ನಾವು ಅವ್ರದ್ದು ಇದಿದೆ, ಇವ್ರದ್ದು ಇದಿದೆ, ಯಾವ್ದು ಇಲ್ಲ. ಇವತ್ತು ಎಲ್ಲ ರಾಜ್ಯದಲ್ಲಿ ಎಲ್ಲ ಜನರು ನೋಡಿದ್ದಾರೆ ಯಾರ ಬಲ ಇದೆ, ಯಾರಿಗೆ ಅಧಿಕಾರದಲ್ಲಿದ್ದಾಗ ಜನರ ಕೆಲಸ ಆಗಿದೆ, ಜನರು ಯಾರ ಪರವಾಗಿ ಒಲವಿದೆ ಅಂತೇಳಿ ಸಂಪೂರ್ಣ ರಾಜ್ಯದ ಸಾಮಾನ್ಯ ಜನರಿಗೆ ಗೊತ್ತಿದೆ. ಆದ ಕಾರಣ ನಾವು ಇವತ್ತು ಏನು ನಾವು ಭಿನ್ನರ ತಂಡ ತಟಸ್ಥ ತಂಡ ಏನಿರ್ತಾ ಇದ್ದಾರೆ, ಇವೆಲ್ಲವೂ ಸುಳ್ಳು. ಇವತ್ತು ಒಂದೇ ತಂಡ ಇರೋದು, ಅದು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿರುವಂಥ ಒಂದೇ ತಂಡ. ಇನ್ನುಳಿದ ತಂಡಗಳಿಗೆ ಮಾನ್ಯತೆ ಕೊಡಬಾರ್ದು, ಜನರು ಅವ್ರ ಮಾತಿಗೆ ಬೆಲೆ ಕೊಡೋದಿಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ವಿಷಯಗಳು ಇಲ್ಲಿದ್ದವ್ರು ಹೆಂಗಾಗ್ತದೆ, ಬೇರೆ ಕಡೆಯಿಂದ ಬಂದವ್ರು ಹೆಂಗೆ, ಇವೆಲ್ಲವೂ ಡಿಸ್ಕಷನಿಗೆ ಬಂದಿದೆ, ಚರ್ಚೆಗೆ ಬಂದಂಥ ವಿಷಯಗಳೇ. ಇವೆಲ್ಲವೂ ನೋಡ್ಬೇಕಾಗ್ತದೆ. ಇವತ್ತು ಯಾವುದೇ ಒಂದು ತಾಲೂಕಿನಿಂದ ಬಂದು ನಾವು ಬೇರೆ ತಾಲೂಕಿನವ್ರು ಬಂದಿಲ್ಲಿ MLA ಆಗಿದ್ದೀವಿ, ನಾವೇನು ಇಲ್ಲಲ್ಲ. ಬಟ್ ಯಾರ ಅಧ್ಯಕ್ಷ ಆದ್ರೂ ಪಕ್ಷದ ತೀರ್ಮಾನ ಅಂತಿಮ. ಪಕ್ಷ ಯಾರನ್ನ ನಿರ್ಣಯ ಮಾಡ್ತದೆ, ಯಾರನ್ನ ಅಧ್ಯಕ್ಷರಾಗಿ ಮಾಡ್ತದೆ ತೀರ್ಮಾನ. ಮತ್ತು ಅವ್ರ ಮುಂದಿನ ದಿನದಲ್ಲಿ ಅವ್ರ ಅಧ್ಯಕ್ಷ ಸ್ಥಾನ ಸರಿಯಾಗಿ ನಿಭಾಯಿಸಿಲ್ಲ ಅಂದರೆ ಪಕ್ಷವೇ ಅವ್ರ ವಿರುದ್ಧ ಕ್ರಮ ಕೈಗೊಳ್ತದೆ. ಮತ್ತು ಯಾರ ಅಧ್ಯಕ್ಷರಾದ್ರೂ ಇದು 24 hours ಕೆಲಸ ನಮ್ಮದು ಪಕ್ಷ. ನಮ್ಮ ಪಕ್ಷದಲ್ಲಿ ಏನು ಟೂರಿಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಪಕ್ಷದಲ್ಲಿ ದಿನಕ್ಕೆ 3 ತಾಸು ಮೀಟಿಂಗ್ ಇರ್ತಾವೆ. ಸದಸ್ಯರ ಹತ್ರ ಅಭಿಯಾನ ಇರ್ಬೋದು, ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು, ನಮ್ಮ ರಾಜ್ಯ ಸರ್ಕಾರದ ಹೋರಾಟ ಇರ್ಬೋದು, ಇವೆಲ್ಲವೂ ಮಾಡಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಪ್ರತಿದಿನ ಕಣ್ಣಿರ್ತದೆ. ರಾಜ್ಯದ ನಾಯಕರಿಗೆ, ಕೇಂದ್ರದ ನಾಯಕರಿಗೆ ಕಣ್ಣಿರ್ತದೆ. ಅವೆಲ್ಲವೂ ಅವಲೋಕನ ಮಾಡಿ ರಾಜ್ಯ ಘಟಕ ನಿರ್ಧಾರ ಕೈಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ವೀಕ್ಷಕರಾದ ಬಸವರಾಜ್ ಬಿ ಮುತ್ತಿಮೂಡ, ಹಿರಿಯ ಮುಖಂಡರು ಹಾಗೂ ಮಾಜಿ MLC ಎನ್ ಶಂಕರಪ್ಪ, ಮಾಜಿ ಶಾಸಕರಾದ ಎ ಪಾಪಾರೆಡ್ಡಿ, ಬಸವರಾಜ್ ಬ್ಯಾಗ್ವಾಟ್, ಶಾಸಕ ಮಾನಪ್ಪ ವಜ್ಜಲ್, ಮಾಜಿ ಸಂಸದರಾದ ರಾಜಾ ಅಮರೇಶ್ವರ ನಾಯಕ್, BV ನಾಯಕ್, ಮಾಜಿ ಶಾಸಕರಾದ ಕೆ ಶಿವನಗೌಡ ನಾಯಕ್, ತಿಪ್ಪರಾಜು ಹವಲ್ದಾರ್, ಪ್ರತಾಪ್ ಗೌಡ ಪಾಟೀಲ್, ಗಂಗಾಧರ್ ನಾಯಕ್, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರಮಾನಂದ್ ಯಾದವ್, ಶಂಕರ್ ರೆಡ್ಡಿ ಸೇರಿದಂತೆ ಇತರರು ಇದ್ದರು. ರಾಜ್ಯದಲ್ಲಿ ಕಳಪೆ ಔಷಧಿಯಿಂದ ನಡೆಯುತ್ತಿರುವ ಬಾಣಂತಿಯರ ಸಾವಿನ ಪ್ರಕರಣಗಳನ್ನು ತಡೆಯಲು ತಮಿಳುನಾಡು, ಕೇರಳ ಮತ್ತು ರಾಜಸ್ಥಾನ್ ಮಾದರಿಯಲ್ಲಿ ಖರೀದಿಸಿದ ಔಷಧಿಗಳ ಗುಣಮಟ್ಟ ಪರೀಕ್ಷೆಯ ನಂತರವೇ ಬಳಿಕ ಅವಕಾಶ ನೀಡುವ ನೀತಿಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸಬೇಕು ಎಂದು ಆರೋಗ್ಯ ಹಕ್ಕಿನ ಜಾಥಾ ಸಂಚಾಲಕ ಡಾಕ್ಟರ್ ಗೋಪಾಲ್ ದಬಾಡೆ ಒತ್ತಾಯಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜನರ ಆರೋಗ್ಯದ ಕುರಿತು ಮಾಹಿತಿ ಕೊರತೆಯಿಂದಾಗಿ ಔಷಧಗಳ ಬಳಕೆ ಕುರಿತು ಸ್ಪಷ್ಟತೆ ಇರುವುದಿಲ್ಲ. ಆದರೆ ರಾಜ್ಯ ಸರ್ಕಾರ KSMSCLನಿಂದ ಖರೀದಿಸುವಾಗ ವಹಿಸಿರುವ ನಿರ್ಲಕ್ಷ್ಯದಿಂದ ಸರಣಿ ಸಾವು ಸಂಭವಿಸಲು ಕಾರಣವಾಗಿದೆ. ಪಶ್ಚಿಮ ಬಂಗಾಳದ ಕಂಪನಿಯಿಂದ ಪೂರೈಕೆಯಾಗಿರುವ ರಿಂಗ್ ಲ್ಯಾಕ್ಟಾಲ್ ಔಷಧಿ ವಿಷವಾಗಿ ಮಾರ್ಪಟ್ಟಿರುವುದರಿಂದ ಘಟನೆಗಳು ಸುರುಗಿರುವ ಶಂಕೆ ಇದೆ. ಕಂಪನಿ ಪೂರೈಸಿರುವ ಔಷಧಿ ಗುಣಮಟ್ಟ ಪರೀಕ್ಷೆ ನಡೆಸದೆ ಖರೀದಿಸಲಾಗಿದೆ. ಅವ್ಯವಹಾರ ನಡೆದಿರುವ ಶಂಕೆ ಇದ್ದು ಸಮಗ್ರ ತನಿಖೆ ನಡೆಸಿ ಜೀವ ಕಳೆದುಕೊಂಡಿರುವ ಜೀವಿಗಳಿಗೆ ನ್ಯಾಯ ಒದಗಿಸಬೇಕೆಂದು ಹೇಳಿದರು. ತಮಿಳುನಾಡು, ಕೇರಳ ಮತ್ತು ರಾಜಸ್ಥಾನದಲ್ಲಿ ಔಷಧಿ ಖರೀದಿಸಿದ ನಂತರ ಗುಣಮಟ್ಟ ಪರೀಕ್ಷೆಯ ನಂತರವೇ ಔಷಧಿ ಬಳಸುವ ನೀತಿ ರೂಪಿಸಲಾಗಿದೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿಯೂ ಅಳವಡಿಸಿಕೊಳ್ಳಬೇಕು ಎಂದರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ದೊರೆಯದೇ ಇರುವುದರಿಂದ ಹೊರಗಡೆ ಖರೀದಿಸುವ ವ್ಯವಸ್ಥೆ ಅನೇಕ ಕಡೆಗಳಲ್ಲಿದೆ. ಕೂಡಲೇ ಸರ್ಕಾರ ನಿಯಂತ್ರಿಸಿ ಅಗತ್ಯ ಔಷಧಿ ಸರ್ಕಾರದಿಂದಲೇ ಪೂರೈಸುವ ವ್ಯವಸ್ಥೆಯಾಗಬೇಕು ಎಂದರು. ಆರೋಗ್ಯ ಹಕ್ಕು ಕಾಯ್ದೆ
ಕಾಯ್ದೆಯನ್ನು ರೂಪಿಸಿ ಜಾರಿಗೊಳಿಸಬೇಕು. ಔಷಧಿ ಖರೀದಿಗೆ ಸ್ವಾಯತ್ತತೆ ಸಂಸ್ಥೆಯಿಂದ ನಿರ್ವಹಿಸಿ ರಾಜಕೀಯ ಹಸ್ತಕ್ಷೇಪದಿಂದ ಹೊರಗಿಡಬೇಕು. ಕಳಪೆ ಗುಣಮಟ್ಟದ ಔಷಧಿ ಖರೀದಿಗೆ ಸಂಬಂಧಿಸಿದವರನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದರು. ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಆರೋಗ್ಯ ಸಚಿವರು ಬಾಣಂತಿಯರ ಸಾವಿನ ಪ್ರಕರಣ ತನಿಖೆ ನಡೆಸಿ ತಮಿಳುನಾಡು ಮಾದರಿಯಲ್ಲಿ ಔಷಧಿ ಖರೀದಿ ಸರಬರಾಜು ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದ್ದು ಕೂಡಲೇ ಜಾರಿಗೆ ಮುಂದಾಗಬೇಕು ಎಂದರು. ಜನರಲ್ಲಿ ಆರೋಗ್ಯ ಹಕ್ಕಿನ ಅರಿವು ಮೂಡಿಸಲು ಫೆಬ್ರವರಿ 5ರಂದು ಬೀದರ್ನಿಂದ ಪ್ರಾರಂಭಿಸಲಾಗಿದೆ. ಫೆಬ್ರವರಿ 14ರಂದು ಬೆಂಗಳೂರಿನಲ್ಲಿ ಸಮಾರೋಪಗೊಳ್ಳುತ್ತದೆ ಎಂದರು. ಗೋಪು ಕುಮಾರ್ ಮಾತನಾಡಿ, ಸಿಎಜಿ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಔಷಧಿ ಖರೀದಿಗೆ ಕಾಯ್ದಿರಿಸಿದ್ದ ಅನುದಾನ ಬಳಕೆ ಮಾಡಿಕೊಂಡಿಲ್ಲ. 681 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು 589 ಕೋಟಿ ರೂಪಾಯಿ ಮಂಜೂರಾತಿ ನೀಡಲಾಗಿತ್ತು. ಆದರೆ ಬಳಕೆಯಾಗಿದ್ದ 269 ಕೋಟಿ ರೂಪಾಯಿ ಮಾತ್ರ 2020-21ನೇ ಸಾಲಿನಿಂದ ಹಂಚಿಕೆಯಾದ ಅನುದಾನ ಬಳಕೆ ಮಾಡದೆ ಔಷಧಿ ಕೊರತೆಗೆ ಸರ್ಕಾರವೇ ಕಾರಣವಾಗುತ್ತಿದೆ ಎಂದರು. ನಮ್ಮ ಕರ್ನಾಟಕ ಸರ್ಕಾರಕ್ಕೆ KSMSCL ಅನ್ನೋ ಒಂದು ನಮ್ಮ ಕರ್ನಾಟಕ ಸರ್ಕಾರ ರಚಿಸಿರುವಂತಹ ಒಂದು ಕಂಪನಿಗೆ ಕಳಿಸ್ಕೊಡ್ತಾರೆ. KSMSCL ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸಪ್ಲೈಸ್ ಕಮಿಷನ್ ಲಿಮಿಟೆಡ್. ಇದು ಸರಬರಾಜು ಮಾಡುವಂತ ಒಟ್ಟು ಖರೀದಿ ಮಾಡಿ ಸರಬರಾಜು ಮಾಡುವಂತ ಕೆಲಸ ಜವಾಬ್ದಾರಿ. ಇವರು ಇದನ್ನ ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿ ಪ್ರತಿ ಜಿಲ್ಲೆಗೂ ಅದನ್ನ ಕಳಿಸ್ತಿದ್ದಾರೆ. ಖರೀದಿ ಮಾಡಿದಾಗ ಆ ಖರೀದಿಯಲ್ಲಿ ಏನಾಗಿದೆಪ್ಪ ಅಂದ್ರೆ ಅವ್ಯವಹಾರ ಆಗಿದೆ. ಅಂದ್ರೆ KSMSCLಗೆ ಮತ್ತೆ ಗೊತ್ತಿತ್ತು, ಇದು ಹಲವಾರು ಕಳಪೆ ಔಷಧಿಗಳನ್ನ ಮುಂಚಿತವಾಗಿ ಕೊಡ್ತಾ ಇತ್ತು. ಅಂದ್ರೆ ಈ ಗಾಯಗಳ ಸಾವು ಏನಪ್ಪಾ ಅಂತ ಹೇಳಿದ್ರೆ ಯಾರೋ ಒಬ್ರು ಲಂಚ ಪಡೆದುಕೊಂಡು ಮಾಡಿದ್ದಾರೆ ಅನ್ನೋದ್ರೆ ಇಲ್ಲಿ ಈ ಒಂದು ಅಧ್ಯಾಯದಿಂದ ಸ್ಪಷ್ಟ ಆಗ್ತದೆ. ಇದು ಬಹಳ ದೊಡ್ಡ ದುರ್ದೈವ. ಇದು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ತರ ನಮ್ಮ ಜನ ಅತಿ ದೊಡ್ಡ ಜನರೇ ಇವತ್ತು ನಂಬೋದು. ಅವ್ರಿಗೆ ಈ ತರ ಒಂದು ಏನು ಒಂದು ವಿಶ್ವಾಸವನ್ನ ಕಳೆದುಕೊಳ್ಳುವಂತಹ ಒಂದು ಘಟನೆ ನಡೆದಿದೆ. ಬಹಳ ದೊಡ್ಡ ದುರ್ದೈವ. ಆಮೇಲೆ ದಕ್ಷಿಣ ಭಾರತದಲ್ಲಿ ಹಲವಾರು ರಾಜ್ಯಗಳಲ್ಲಿ ತಾಯಂದಿರ ಮರಣ ನಾವು ನೋಡಿದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಯಂದಿರ ಮರಣ ನಾವು ನೋಡ್ತಾ ಇದ್ದೀವಿ. ಕೇರಳದಲ್ಲಿ ಒಂದು ಉದಾಹರಣೆ ಹೇಳಬೇಕಂದ್ರೆ 14 ಪ್ರತಿ ವರ್ಷ ತಾಯಂದಿರ ಮರಣ. ನಮ್ಮ ರಾಜ್ಯದಲ್ಲಿ 65 ಇದೆ. ಮತ್ತೆ ಈ ಬಹಳಷ್ಟು ಈ ಮರಣಗಳೆಲ್ಲ ತಡೆಗಟ್ಟಬಹುದು, ತಡೆಯಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಇವತ್ತು ಮೆಡಿಕಲ್ ನಾಲೆಜ್ ಸಾಕಷ್ಟು ಇಂಪ್ರೂವ್ ಆಗಿದೆ, ಡೆವಲಪ್ ಆಗಿದೆ. ಸೊ ಮತ್ತೆ ಏನಪ್ಪಾ ಅಂದ್ರೆ ನಮ್ಮ ಸರ್ಕಾರದಲ್ಲಿ ನಾವು ಏನು ವಿನಂತಿ ಮಾಡಬೇಕು ಅಂದ್ರೆ ದಯಮಾಡಿ ಕೊಲ್ಲುವಂತ ಔಷಧಿಗಳನ್ನ ನೀವು ದಯಮಾಡಿ ರವಾನಿಸಬೇಡಿ. ಅದಕ್ಕೆ ಹೇಗೆ ನಾವು ಉತ್ತರ ಹೇಳ್ತೀವಿ ಅಂತ ಹೇಳಿದ್ರೆ, ಔಷಧವನ್ನ ಪ್ರೊಕ್ಯೂರ್ ಮಾಡಿದ ತಕ್ಷಣ ನೀವು ಕ್ವಾರಂಟೈನ್ ಮಾಡಬೇಕು. ಕ್ವಾರಂಟೈನ್ ಅಂದ್ರೆ ಒಂದ್ ಕಡೆ ಹಾಕಿಡ್ಬೇಕು. ಹಾಕಿಟ್ಟು ಅದನ್ನ ಟೆಸ್ಟ್ಗೆ ಕಳಿಸ್ಬೇಕು. ಲ್ಯಾಬ್ ವರದಿ ಬರೋವರೆಗೂ ಆ ಔಷಧಿಯನ್ನ ಕ್ವಾರಂಟೈನ್ ಅಲ್ಲಿ ಇಡಬೇಕು. ಆ ಟೆಸ್ಟ್ ವರದಿ ಸರಿ ಇದೆ ಅಂತ ಬಂದ ತಕ್ಷಣ ಔಷಧಿಯನ್ನ ಬಿಡುಗಡೆ ಮಾಡಿ. ಈ ಸಂದರ್ಭದಲ್ಲಿ ಸೈಯದ್ ಹಫೀಜುಲ್ಲಾ, ರಾಧಾ, ಶಿವರಾಮ ರೆಡ್ಡಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಏಮ್ಸ್ ಹೋರಾಟಕ್ಕೆ 1000 ದಿನ, ಬೃಹತ್ ಪ್ರತಿಭಟನಾ ರ್ಯಾಲಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕೃತಿ ದಹನ. ಏಮ್ಸ್ ಹೋರಾಟ, ರಾಜ್ಯದ 28 ಜನರ ಸಂಸದರ ಏಮ್ಸ್ ಮಂಜೂರಾತಿ ಬೆಂಬಲಿಸಲಿ ಸಂಸದ ಕುಮಾರ್ ನಾಯಕ್. ಏಮ್ಸ್ ಮಂಜೂರಾತಿಗೆ ಯಾವುದೇ ತ್ಯಾಗಕ್ಕೂ ಸಿದ್ಧ, ಕೇಂದ್ರ ಬಳಿ ಬಿಜೆಪಿ ನಿಯೋಗ ತೆರಳಲು ನಿರ್ಧಾರ ಡಾಕ್ಟರ್ ಶಿವರಾಜ್ ಪಾಟೀಲ್. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳನ್ನು ವೈರಿಯಿಂದ ನೋಡುತ್ತಿರುವ ಕೇಂದ್ರ ಸರ್ಕಾರ, ಖರ್ಗೆ ನೇತೃತ್ವದಲ್ಲಿ ಏಮ್ಸ್ ಮಂಜೂರಾತಿಗೆ ಪ್ರಧಾನಿ ಭೇಟಿಯಾಗಲಿ ಲಕ್ಷ್ಮಣ್ ದಸ್ತಿ. ಫೆಬ್ರವರಿ 8 ಮತ್ತು 9ರಂದು ಅರವಿಂದೋ ಸೊಸೈಟಿ ರಾಜ್ಯ ಮಟ್ಟದ ಸಮ್ಮೇಳನ, 2 ಕೃತಿ ಲೋಕಾರ್ಪಣೆ ಡಾಕ್ಟರ್ BR ಭೀಡ್. ಬಿಜೆಪಿ ಜಿಲ್ಲಾ ಕೋರ್ ಕಮಿಟಿ ಸಭೆ, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ 3 ಜನರ ಶಿಫಾರಸು ಡಾಕ್ಟರ್ ಶಿವರಾಜ್ ಪಾಟೀಲ್. ಬಾಣಂತಿಯರ ಸಾವಿಗೆ ಕಳಪೆ ಗುಣಮಟ್ಟದ ಔಷಧಿ ಕಾರಣ, ಸರ್ಕಾರ ತಮಿಳುನಾಡು ಮಾದರಿ ಅನುಸರಿಸುವ ಆರೋಗ್ಯ ಹಕ್ಕು ನೀಡಲಿ ಡಾಕ್ಟರ್ ಗೋಪಾಲ್ ದಾಬಾಡೆ. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.